ಏನಪ್ಪ ವಿಶೇಷ ಅಂದ್ರೆ ದಿ ಎಲಿಫೆಂಟ್ ವಾಸ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಆಫ್ ಇಂಡಿಯಾ ಇನ್ 2010. ಹಾಗಾದ್ರೆ ಒಂದು ಕ್ವಶನ್ ಬರ್ಬೋದು ಪುಟ ನಿಮಗೆ, ಏನಂತ ಗೊತ್ತಾ? ಏನಂತ ಕ್ವಶನ್ ಬರ್ಬೋದು ಗೊತ್ತಾ? ಆನೆಯನ್ನು ಯಾವಾಗ ಭಾರತೀಯ ಪರಂಪರೆಯ ಪ್ರಾಣಿ ಎಂದು ಘೋಷಿಸಲಾಯಿತು? ಯಾವಾಗಿಂದ ಘೋಷಣೆ ಮಾಡಿದ್ರು ಅಂತ ಕೇಳ್ಬೋದು ನಿಮಗೆ. ಕ್ವಶನ್ ನ ಯಾವ ತರ ಬೇಕಾದ್ರೂ ಕೇಳ್ಬೋದು ಅವರು. ಅಂದ್ರೆ ನೋಡಿ, 2010ರಲ್ಲಿ ಆನೆಯನ್ನು ಭಾರತದ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಎಂದು ಘೋಷಿಸಲಾಗಿದೆ. ಗೊತ್ತಾಗ್ತಿದೆಯಲ್ವಾ? ವೆರಿ ಇಂಪಾರ್ಟೆಂಟ್. ನೋಟ್ಸ್ ನ ನೀಟಾಗಿ ಮಾಡ್ಕೋಬೇಕು. ಜಿಕೆಗೆ ಅಂತ ಸಪರೇಟ್ ಇಟ್ಕೋಬೇಕು. ಜಿಕೆಗೆ ಅಂತ ನಾನು ಬುಕ್ಸ್ ಕಳಿಸ್ತೀನಿ ನಿಮಗೆ. ಸೈನಿಕ್ ಸ್ಕೂಲ್ ಜಿಕೆ, ಅಳಕಿ ಶಾಲೆಗೆ ಮತ್ತೆ ಮುರಾರ್ಜಿಗೆ ಅಂತ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಪೊಲೀಸ್ ಎಕ್ಸಾಮಿಗೆ ಬರುತ್ತೆ, ಟೀಚರ್ ಎಕ್ಸಾಮಿಗೆ ಬರುತ್ತೆ. ಜಿಕೆ ಅನ್ನೋದು IAS KS ಗೂ ಬರುತ್ತೆ. ಅದರಲ್ಲೂ ಕೂಡ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಜಿಕೆ. ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಸ್ಟ್ಯಾಟಿಕ್ ಜಿಕೆ ಅಂತ ಕರಿತೀವಿ. ಯಾವಾಗ್ಲೂ ಚೇಂಜ್ ಆಗಲ್ಲ, ಎಲ್ಲೋ ಒಂದ್ಸಲ ಆದ್ರೆ ಅದು ನೋಡ್ರಿ. 2010ರಲ್ಲಿ ಯಾವಾಗ ಭಾರತದ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಅಂತ ನಾವು ಯಾವಾಗ ಘೋಷಣೆ ಮಾಡ್ಕೊಂಡ್ವಿ? 2010ರಲ್ಲಿ ಎಕ್ಸಾಮಿಗೆ ಕೇಳಿದ್ದಾರೆ. ಪೊಲೀಸ್ ಎಕ್ಸಾಮಿಗೆಲ್ಲ ಬಹಳ ಸಲ ಕೇಳ್ತಾರೆ. ಇದನ್ನ ನೀವು ಈಗ್ಲೇ ಕಲಿತಿದ್ರ, ಅದು ಖುಷಿ ವಿಚಾರ. ಎಸ್, ಕ್ಲಿಯರ್? ಗೊತ್ತಾಯ್ತಲ್ಲ ಪುಟ? ಎಸ್, ಈಗ ಹೇಳ್ರಿ ನೋಡೋಣ. ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಯಾವುದು? ಆನೆ. ಕ್ಲಿಯರ್? ದಿ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಈಸ್ ಇಂಡಿಯನ್ ಎಲಿಫೆಂಟ್. ಓಕೆನಾ? ಹಲೋ, ಹಾ ಪುಟ? ಇರಲ್ಲ ಪುಟ, ಇರಲ್ಲ. ಓಕೆ ಪುಟ. ಡಿಯರ್ ಸ್ಟೂಡೆಂಟ್ಸ್, ನೀವೊಂದು ಕ್ಲಾರಿಟಿ ತಗೊಳ್ಳಿ. ಏನ್ ಗೊತ್ತಾ ಸರ್, ಇದು ನವೋದಯಕ್ಕಿದೆಯಾ? ನೋಡಿ, ನವೋದಯಕ್ಕೆ 3 ಕಾನ್ಸೆಪ್ಟ್ ಇರುತ್ತೆ. ಒಂದು, ಇದ್ರಲ್ಲಿ ಕೊಡ್ಬೋದು ಪುಟ. ಯಾವ್ದಾರ ಪ್ರಾಣಿಗಳ ಬಗ್ಗೆ ಕೊಟ್ಬಿಟ್ಟು ಸ್ಟೋರಿ ಬರ್ತಾವ್ ನೋಡ್ರಿ, ಆ ಸ್ಟೋರಿ ಒಳಗೆ ಇದನ್ನ ಕೊಡ್ತಾರೆ. ಎಷ್ಟೋ ಸಲ ಪ್ರಾಣಿಗಳ ಬಗ್ಗೆ, ಪರಿಸರದ ಬಗ್ಗೆ, ಸೈಂಟಿಸ್ಟ್ ಗಳ ಬಗ್ಗೆ ಕೇಳ್ಬೇಕಾದ್ರೆ, ಪರಿಸರಗಳ ಬಗ್ಗೆ ಕೇಳ್ಬೇಕಾದ್ರೆ ಕ್ವಶನ್ಸ್ಗಳು GK ಇಂದನೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸ್ಟೋರಿ ಕೊಡ್ತಾರೆ. ನವೋದಯಕ್ಕೆ ಅಂತ ಬಂದಾಗ ನೋಡಿ, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ನವೋದಯದಲ್ಲಿ ಮೂರೇ 3 ಸಿಲೆಬಸ್. ಒಂದು ಮೆಂಟಲ್ ಎಬಿಲಿಟಿ, ಚಿತ್ರ ಟಿಕ್ ಹಾಕೋದು. 2ನೇದು ಮ್ಯಾಥ್ಸ್. 3ನೇದು ನಿಮಗೆ ಪ್ಯಾಸೇಜ್ ಬರುತ್ತೆ. ಅದು ಇಂಗ್ಲಿಷ್ ಅವ್ರು ತಗೊಂಡ್ರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ತಗೊಂಡ್ರೆ ಕನ್ನಡದಲ್ಲಿ ಪ್ಯಾಸೇಜ್. 3 ಕಾನ್ಸೆಪ್ಟ್ ಯಾವ್ದ್ರಲ್ಲಿ? ನವೋದಯದಲ್ಲಿ. ಸರ್ GK ಬರುತ್ತಾ? GK ಖಂಡಿತ ಬರಲ್ಲ. ಆದ್ರೆ GK ಯಾವ್ದ್ರಲ್ಲಿ ಬರುತ್ತೆ? ಪ್ಯಾಸೇಜ್ ಒಳಗೆ ಕೆಲವೊಂದು ಇಂಪಾರ್ಟೆಂಟ್ GKಗಳನ್ನ ಹಾಕಿರ್ತಾರೆ. ಓಕೆನಾ? ಅದು ಆನೆಗಳ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಸಿಂಬಲ್ಗಳ ಬಗ್ಗೆ ಕೊಡ್ಬೋದು, ದೇಶದ ಪ್ರಾಣಿಗಳ ಬಗ್ಗೆ ಕೊಡ್ಬೋದು, ಅಥವಾ ದೇಶದ ಹೋರಾಟ, ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯದ ಬಗ್ಗೆ ಕೊಡ್ಬೋದು. ಭಗತ್ ಸಿಂಗ್ ಬಗ್ಗೆ, ಗಾಂಧೀಜಿ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಯಾರ ಬಗ್ಗೆ ಬೇಕಾದ್ರೂ ಅವರು ಕೊಡ್ಬೋದು. ಹಾಗಾಗಿ GKಗೂ ಕೂಡ ನಮಗೆ ಲೈಫಿಗೆ ಬಹಳ ಹೆಲ್ಪ್ ಆಗುತ್ತೆ. ಮುಂದೆ ಎಲ್ಲಾ ಎಕ್ಸಾಮ್ಗೂ ಬರುತ್ತೆ. ಸೈನಿಕ್, ಅಳಕಿ, ಪ್ರತಿಷ್ಠಿತ, ಮುರಾರ್ಜಿ, ನವೋದಯ ಒಂದ್ ಬಿಟ್ಟು ಬೇರೆ ಎಲ್ಲಾ ಎಕ್ಸಾಮ್ ಅಲ್ಲೂ ಬರೋ ಚಾನ್ಸ್ ಇರುತ್ತೆ. ನವೋದಯದ ಪ್ಯಾಸೇಜ್ ಒಳಗೂ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಶ್ರದ್ಧೆಯಿಂದ ಕಲಿಬೇಕು ನಾವೇನೇ ಕಲಿತರು. ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಸ್ಕೂಲಿಗೂ ಕೂಡ ಬೇಕಾಗುತ್ತೆ. ಇದು ಮುಂದೆ IAS KS ಮಾಡಿದ್ರು ಕೂಡ ಬೇಕಾಗತ್ತೆ. ಓಕೆನಾ? ಹಾಗಾದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಭಾರತದ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಭಾರತೀಯ ಆನೆ. ನೆನ್ಪಿಟ್ಕೊಳ್ಳಿ. ಆಮೇಲೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಎಲಿಫೆಂಟ್. ಇದನ್ನ ಯಾವಾಗಿಂದ ಘೋಷಣೆ ಮಾಡ್ಕೊಂಡಿದ್ದಾರೆ ಅಂದ್ರೆ 2010ರಿಂದ, 2010ರಿಂದ ಈ ಕಡೆ 2010ರಿಂದ ದಿ ಎಲಿಫೆಂಟ್ ವಾಸ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಆಫ್ ಇಂಡಿಯಾ. ಯಾವಾಗಿಂದ? 2010ರಿಂದ. ಯಾವಾಗಿಂದ? 2010ರಿಂದ. ಓಕೆನಾ? ಎಸ್ ಸರ್. ಹಾಗಾದ್ರೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೇಕು ಸರ್. ಏನಪ್ಪಾ ಅಂದ್ರೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಯಾವ್ದಪ್ಪ ಅಂದ್ರೆ, ಯಾವ್ದು ಹೇಳ್ರಿ? ವರ್ಲ್ಡ್ ಎಲಿಫೆಂಟ್ ಡೇ is celebrated every year on 12 August. ವಿಶ್ವ ಆನೆ ದಿನ, ವರ್ಲ್ಡ್ ಎಲಿಫೆಂಟ್ ಡೇ ಅಂತ ಆಚರಿಸ್ತೀವಂತೆ. ವಿಶ್ವ ಆನೆ ದಿನ ಯಾವಾಗ ಆಚರಣೆ ಮಾಡ್ತೀವಂತೆ? ಪ್ರತಿ ವರ್ಷ ಆಗಸ್ಟ್ 12ಕ್ಕೆ. ಅಯ್ಯೋ, ಆಗಸ್ಟ್ 12 ಹೋಯ್ತಲ್ಲ. ಇದು ಆಗಸ್ಟ್ ಆಯ್ತು. ಸೆಪ್ಟೆಂಬರ್ ಅಲ್ವಾ ಈಗ? ಎಸ್. ಹಾಗಾದ್ರೆ ವಿಶ್ವ ಆನೆ ದಿನ, ವರ್ಲ್ಡ್ ಎಲಿಫೆಂಟ್ ಡೇ ಯಾವಾಗ? ಆಗಸ್ಟ್ 12. ಪ್ರತಿ ವರ್ಷ ಆಗಸ್ಟ್ 12ಕ್ಕೆ ವಿಶ್ವ ಆನೆ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಇದ್ರಲ್ಲಿ ಏನ್ ವಿಶೇಷತೆ ಇರುತ್ತೆ ಸರ್ ಅಂದ್ರೆ, ಆನೆಗಳ ಬಗ್ಗೆ ಮಾಹಿತಿನ ಜನರಿಗೆ ತಿಳಿಸ್ತಾರೆ. ಆನೆಗಳ ಸಂರಕ್ಷಣೆ ಬಗ್ಗೆ, ಅವುಗಳ
ನಾವೇನ್ ರೆಡ್ ಡಾಟಾ ಬುಕ್ಸ್ ಗಳಲ್ಲಿ ಯಾಕೆ ಸೇರಿಸ್ತೀವ ಪ್ರಾಣಿಗಳನ್ನ ಅಂದ್ರೆ ಅಳಿವಿನ ಅಂಚಿನಲ್ಲಿ ಅವುಗಳ ಸಂತತಿ ನಾಶ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಆನೆನ ಏನ್ ಮಾಡ್ತಾರೆ ಹೇಳ್ರಿ, ಅವುಗಳ ದಂತ ಬಹಳ ರೇಟ್. ದಂತ ಇಡೀ ಆನೆಗೆ ಎಷ್ಟು ರೇಟ್ ಇರುತ್ತೋ ಆ ದಂತಕ್ಕೆ ಅಷ್ಟೇ ರೇಟ್ ಇರುತ್ತೆ. ಹಂಗಾಗಿ ಆನೆನ ಕೊಲ್ತಾರೆ, ಬೇಟೆಯಾಡ್ತಾರೆ, ದಂತಗಳನ್ನ ಸ್ಟೋರ್ ಮಾಡಿಬಿಟ್ಟು ಅವುಗಳನ್ನ ಬೇರೆ ದೇಶಕ್ಕೆ ಕಳ್ಳ ಸಾಗಣೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆನೆಗಳ ಸಂತತಿ ಈಗ ದಂತ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆನೆಗೆ ಹೋಗಿ ಕೇಳಿದ್ರೆ ಕೊಡ್ತತ? ಆನೆ ನನ್ಗೊಂದ್ ನಿನ್ನ ಹತ್ರ 2 ದಂತ ಇದೆ, ನನ್ಗೊಂದ್ ದಂತ ಕೊಡು, ನಾನು ಯಾರಿಗಾರ ಮಾರ್ಬಿಟ್ಟು ದೊಡ್ಡ ಶ್ರೀಮಂತ ಆಗ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ಕೊಡು ಅಂದ್ರೆ ಕೊಡುತ್ತೇನದ? ಅಣ್ಣ ಬಾಯಿಲಿ ಅಂತ ಸೊಂಡ್ಲಿಂದ ಹಿಂಗ್ ಸೂತ್ಕೊಂಡು ಕಾಲಿಂದ ಹಿಂಗ್ ಪಚ್ಚಕಂದ್ ಬಿಡುತ್ತೆ ಅಲ್ವಾ? ಎಸ್ ಸರ್ ನೋ ಹಾ ಅದ್ರ ಹತ್ರನೂ ಬಿಟ್ಕೊಳಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರ ಗೊತ್ತಾ, ಅದಕ್ಕ ಆನೆ ಏನ್ ಮಾಡತ್ತ ಅಂದ್ರ ಆನೆಗಳನ್ನ ಸಾಯಿಸ್ತಾರೆ. ದೊಡ್ಡ ದೊಡ್ಡ ಏನದು ಗುಂಡಿ ತೆಗೆದ್ಬಿಟ್ಟು ಆನೆಗಳು ಆದ್ಮೇಲೆ ಎಲ್ಲ ಮುಚ್ಚಿರ್ತಾರೆ. ನಿಮಗೆ ನೋಡಿರ್ಬೋದು ಕಾಡುಗಳಲ್ಲೆಲ್ಲ ಈ ಕಳ್ಳ ಸಾಗಣೆ ಮಾಡೋರು, ದಂತ ಚೋರರು ಅಂತ ಈ ವೀರಪ್ಪನ್ ಅಂತ ಕರಿತಿದ್ವಲ್ಲ, ಇವು ಅದೇ ಕೆಲಸ. ಅವ್ರು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಏನ್ ಮಾಡೋರು, ಆನೆಗಳನ್ನ ಸೆರೆ ಹಿಡಿಯೋದು, ಗುಂಡಿಗಳಲ್ಲಿ ಆನೆಗಳನ್ನ ಸೆರೆ ಹಿಡಿಯೋದು. ಆ ಆನೆ ಬಿದ್ದಾಗ ಆನೆಗೆ ಹೋಗಿ ಆನೆನ ಸಾಯಿಸಿ ದಂತ ಮಾತ್ರ ಕಿತ್ಕೊಳೋದು. ಹಂಗಾಗಿ ಆನೆಗಳ ಸಂತತಿ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಈ ತರ ಮಾಡಿದ್ರೆ ಅದು ನಾನ್ ಬೇಲೇಬಲ್ ಕೇಸ್. ಒಂದು ಸಲ ಅವ್ರು ಸಿಕ್ಕಾಕೊಂಡ್ಬಿಟ್ರೆ ಸಾಯೋವರೆಗೂ ಜೈಲಲ್ಲಿ ಇರ್ಬೇಕು. ಹಾಗಾಗಿ ಪ್ರಾಣಿಗಳ ಸಂರಕ್ಷಣೆ ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ನೋಡಿ, ಆಗಸ್ಟ್ 12 ವಿಶ್ವ ಆನೆ ದಿನ ಅಂತ ಆಚರಿಸ್ತೀವಿ. ಅದು ನಮ್ಮ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಅಂತ ನಾವೇನ್ ಮಾಡ್ತೀವಿ, ಅವುಗಳನ್ನ ಸಂರಕ್ಷಣೆ ಮಾಡ್ತೀವಿ. ಅದು ರಾಷ್ಟ್ರೀಯ ಪರಂಪರೆಯ ಪ್ರಾಣಿ. ಅಂತ ಪ್ರಾಣಿಗೆ ಏನಾದ್ರು ಧಕ್ಕೆ ತಂದ್ರೆ ಅದು ದೇಶದ್ರೋಹದ ಕೇಸ್ ಹಾಕ್ಬಿಡ್ತಾರೆ ನಮ್ಮ ಮೇಲೆ. ಓಕೆನಾ? ಹುಷಾರ್. ಪ್ರಾಣಿಗಳನ್ನ ಪ್ರೀತಿಸ್ಬೇಕು ಹೊರತು ಕೊಲ್ಲಬಾರ್ದಲ್ವಾ? ಎಸ್, ಇದರಲ್ಲಿ ನಾವು 3 ಪಾಯಿಂಟ್ ನ ಕಲ್ತೀವಿ. ಒಂದು, ಭಾರತದ ಪರಂಪರೆಯ ಪ್ರಾಣಿ ಆನೆ. ಇದನ್ನ ಯಾವಾಗ ಘೋಷಣೆ ಮಾಡ್ಕೊಂಡಿದ್ದಾರೆ ಅಂದ್ರೆ 2010ರಲ್ಲಿ ಏನಂತ ಘೋಷಣೆ ಮಾಡ್ಕೊಂಡಿದ್ದಾರೆ, ಭಾರತೀಯ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ, ಹೆರಿಟೇಜ್ ಅನಿಮಲ್ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ 2010ರಿಂದ. ಆದ್ರೆ ಆಗಸ್ಟ್ 12 ನಾವು ಏನಂತ ಕರಿತೀವಿ, ಯಾವ ದಿನಾಚರಣೆ ಆಚರಿಸ್ತೀವಿ? ವರ್ಲ್ಡ್ ಎಲಿಫೆಂಟ್ ಡೇ, ವಿಶ್ವ ಆನೆ ದಿನ. ಕ್ಲಿಯರ್ ಅಲ್ವಾ? ಮತ್ ನಾವು ಓದ್ಬಾರ್ದು, ತಲೆಯಲ್ಲಿ ಹಂಗೆ ಇರ್ಬೇಕು, ಕೇಳಿದ್ರೆ ಪಟ್ ಅಂತ ಹೇಳ್ಬೇಕು. ಸ್ವತಂತ್ರ ದಿನಾಚರಣೆಗಿಂತ 3 ದಿನ ಮುಂಚೆ ನಮ್ಮ ವಿಶ್ವ ಆನೆ ದಿನ ಆಚರಣೆ ಮಾಡ್ತೀವಿ. ಓಕೆನಾ? ಎಸ್, ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಎಸ್ ಸರ್. ಇಲ್ಲೇ ಬಂತು ನೋಡ್ರಿ ಸೆಕೆಂಡ್ ಕಾನ್ಸೆಪ್ಟ್. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಟೈಗರ್ ಅಣ್ಣ ಕುಂತನ್ ನೋಡ್ರಿ, ಟೈಗರ್ ಅಣ್ಣ ಹೌದಲ್ಲೇನಾ? ಎಸ್ ಸರ್. ಏನ್ ಸರ್ ಇದ್ರ ವಿಶೇಷತೆ ಅಂದ್ರೆ, ಟೈಗರ್ ಕೂತಿದಾರಲ್ಲ, ನೋಡಿದ್ರೇನೆ ಭಯ ಆಗತ್. ರಿಯಲ್ ಆಗಿ ನೋಡಿದೀರಾ? ನ್ಯಾಷನಲ್ ನೋಡ್ರಿ, ನ್ಯಾಷನಲ್ ಅನಿಮಲ್ ಇಲ್ಲಿದೆ ನೋಡಿ. ನ್ಯಾಷನಲ್ ಅನಿಮಲ್ ಏನದು? ನ್ಯಾಷನಲ್ ಅನಿಮಲ್ ರಾಯಲ್ ಬೆಂಗಾಲ್ ಟೈಗರ್ಸ್. ಬೆಂಗಾಲ್ ಟೈಗರ್ ಅಂತ ಕರಿತೀವಲ್ಲ, ಬಂಗಾಳದ ಹುಲಿ ಅಂತ ಕರಿತೀವಿ ನಾವು, ಪಶ್ಚಿಮ ಬಂಗಾಳ ಅಂತ ಬರುತ್ತೆ. ರಾಯಲ್ ಬೆಂಗಾಲ್ ಟೈಗರ್ಸ್ ವಾಸ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಇನ್ 1973. ಯಾವಾಗ ಮಾಡಿದಾರೆ ಇದನ್ನ? ರಾಯಲ್ ಬೆಂಗಾಲ್ ಟೈಗರ್ನ, ಈ ಹುಲಿನ ನಾವು ರಾಷ್ಟ್ರೀಯ ಪ್ರಾಣಿ ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ ಯಾವಾಗ? 1973ರಲ್ಲಿ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಸರ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು, ನಿಮಗೆ ಒಂದು ಕ್ವಶನ್ ಬರ್ಬೋದು ಎಲ್ಲಿ ತಲೆಯಲ್ಲಿ, ಸರ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947. ಅವಾಗಿಂದ 1973ವರೆಗೂ, 1973 ವರೆಗೂ, ಅಲ್ಲಿವರೆಗೂ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇರ್ಲಿಲ್ಲ ಅಲ್ವಾ? ಹೇಗೆ ಹೇಳ್ತೀರಾ ಅಂದ್ರೆ ನೋಡಿ, ವಾಸ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಇನ್ 1973 ನಲ್ಲಿ. 1973ರಲ್ಲಿ ನಾವೇನ್ ಮಾಡಿದ್ವಿ, ಹುಲಿನ, ಬಂಗಾಳದ ಹುಲಿನ, ರಾಯಲ್ ಬೆಂಗಾಲ್ ಟೈಗರ್ ಅನ್ನ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಅಂತ ಅನ್ಕೊಂಡಿರ್ಲಿಲ್ಲ. 1973ರಿಂದ ಇದನ್ನ ನಾವು ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಅಂತ ಡಿಕ್ಲೇರ್ ಮಾಡ್ಕೊಂಡಿವಿ. ಯಾವಾಗಿಂದ? 1973. ಬಟ್ ಅದಕ್ಕಿಂತ ಮುಂಚೆ ಏನಿತ್ತು ಗೊತ್ತಾ? ಎಸ್, 2ನೇ ಪಾಯಿಂಟ್ ಇದೆ ನೋಡಿ. ಯಾವ್ದಪ್ಪ ಅದು ಅಂದ್ರೆ, ಟಿಲ್ 1972 ಅಲ್ಲಿವರೆಗೂ ಕೂಡ ಲಯನ್ ವಾಸ್ ದ
ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಯಾರೋ ಒಬ್ರು ಆಗ್ಲೇ ಹಾಕಿದ್ರು, ಹೌದಲ್ಲೇನಾ? ಎಸ್ ಸರ್, ಹಾಕಿದ್ರಲ್ಲ. ವೆರಿ ಗುಡ್. ಶ್ರೇಯಾ ಎಂ ಎಚ್, ಲಯನ್. ಸೋಹಾನ್ ಆರಾಧ್ಯ, ಧವನ್ ಆರಾಧ್ಯ. ಸರ್ ಐ ಸಾ ಇನ್ ಜೂ. ಹಾ, ಜೂನಲ್ಲೇ ನೋಡ್ಬೇಕು ನಾವು. ರಿಯಲ್ ಆಗಿ ನೋಡಕ್ ಹೋದ್ವಿ, ನಾವು ವಾಪಸ್ ಬರಲ್ಲ. ಯಪ್ಪು ಅನ್ಸ್ಬಿಡುತ್ತೆ. ನಿಜ ಹೇಳ್ತೀನಿ, ನಾನೊಂದ್ಸಲ ಇಲ್ಲಿ ಶಿವಮೊಗ್ಗದ ಹತ್ರ ಲಯನ್ ಸಫಾರಿ ಅಂತ ಇದೆ, ಒಂದ್ಸಲ ನೋಡಕ್ ಹೋಗಿದ್ದೆ. ಫಸ್ಟ್ ಸಲ ಹೋದಾಗ ಸಿಂಹ ಹುಲಿ ಏನು ಕಾಣ್ಲಿಲ್ಲ. ಎರಡನೇ ಸಲ ಹೋದಾಗ ರಿಯಲ್ ಆಗಿ ನೋಡ್ತೀನಿ, ಯಪ್ಪು ಅನ್ಸ್ಬಿಡ್ತ. ಅದು ಈಟು ದಪ್ಪ ಹಂಗೆ ತಲೆ. ಅದ್ ಒಂದ್ಸಲ ಆ ಸೌಂಡ್ ಅಂತ ನಡೆ, ಆ ಭಯನೇ ಬೇರೆ ಬಿಡಿ. ಅದಕ್ಕೆ ಹುಲಿ ಅಂದ್ರೆ ಹಿಂಗಿರತ್ತೆ ಅನ್ಸತ್ತೆ. ಹಲೋ, ಸ್ಟಾರ್ಟ್ ಆಗಿದೆ ನೋಡ್ರಿ. ಸ್ಟಾರ್ಟ್ ಆಗಿ ಕ್ಲೋಸ್ ಮಾಡಿ ಒಂದ್ಸಲ. ಎಲ್ಲ ಡಾಟಾ ಆಫ್ ಮಾಡಿ ಆನ್ ಮಾಡ್ರಿ, ಆಪ್ನು ಕ್ಲೋಸ್ ಮಾಡ್ರಿ, ಜಾಯಿನ್ ಮಾಡ್ರಿ. ಅದು ಎಷ್ಟು ಜನ ಇದ್ರು ಗೊತ್ತಾ? 99 ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ ನೋಡ್ರಿ. ಆಗಿದ್ದಾರೆ, ಕ್ಲಾಸ್ ಸ್ಟಾರ್ಟ್ ಆಗಿದೆ. ನೋಡಿ, ಆ ಜೂನ್ ಅಲ್ಲಿ ಇದಾವೆ, ನೋಡ್ಬೋದು ನಾವು. ಈಗ ಕಾಡಲ್ಲಿ ನಾವು ಡೈರೆಕ್ಟ್ ಆಗಿ ಹೋಗಿ ನೋಡಕ್ ಆಗಲ್ಲ, ಅದಂತೂ 100%. ಜೂನ್ ಅಲ್ಲಿ ಅವರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು, ಇಲ್ಲ ಕೆಲವೊಂದನ್ನ ಅಲ್ಲೇ ಅವ್ರಿಗೆ ಜೈಲ್ ತರ ಮಾಡ್ಬಿಟ್ಟು ಅವ್ರಿಗೆ ಫುಡ್ ಕೊಡ್ತಿರ್ತಾರಲ್ಲ, ಅದ್ರಲ್ಲಿ ಇರತ್ತೆ. ನೋಡ್ಬೇಕು ಪ್ರಾಣಿಗಳನ್ನ ನೋಡಿಪ್ಪ. ನಾವ್ ಯಾವ್ದೇ, ಈಗ ನಿಮಗೆ ಹತ್ರದಲ್ಲೇ ಪ್ರಾಣಿ ಸಂಗ್ರಹಾಲಯ ಇದ್ರೆ, ಪಕ್ಷಿಗಳ ಬಗ್ಗೆ ಇದ್ರೆ ಖಂಡಿತ ನೋಡಿ. ಶಿವಮೊಗ್ಗದ ಹತ್ರ ಒಂದು ಇದೆ, ಲಯನ್ ಸಫಾರಿ ಅಂತ ಇದೆ, ಅದು ಚೆನ್ನಾಗಿದೆ ಮಕ್ಕಳಿಗೆ. ಮೈಸೂರ್ ಹತ್ರ ಇರೋರಿಗೆ ಮೈಸೂರಲ್ಲಿದೆ. ಎಲ್ಲೆಲ್ಲಿ ಸಿಗತ್ತೋ ಅಲ್ಲೆಲ್ಲ ಮಕ್ಕಳಿಗೆ, ಪೇರೆಂಟ್ಸಿಗೆ ಹೇಳೋದೊಂದೇ, ಪ್ರಾಣಿಗಳು, ದೇವಸ್ಥಾನಗಳು, ಈ ಪ್ರಾಣಿ ಸಂಗ್ರಹಾಲಯ, ಜೂ ಅಂತ ಏನ್ ಕರಿತೀವಿ, ಇವು ದೇವಸ್ಥಾನಗಳು, ಒಳ್ಳೆ ಒಳ್ಳೆ ದೇವಸ್ಥಾನಗಳು ಇದಾವೆ, ಅವನ್ನೆಲ್ಲ ಒಂದ್ಸಲ ತೋರ್ಸ್ಬೇಕು. ಸಿಟಿಯಲ್ಲಿರೋ ಸಿಟಿ ಸೆಂಟರ್ ಮಾಲು ಅವೆಲ್ಲ ತೋರ್ಸೋದಲ್ಲ. ಅವ್ರಿಗೆ ಕರ್ಕೊಂಡೋದ್ರೆ ಜೇಬ್ ತುಂಬಾ ದುಡ್ಡಿದ್ರು ಕಮ್ಮಿ ಆಗ್ಬಿಡತ್ತೆ. ನಾವು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದ್ರೆ ಆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಬಹಳ ಚೆನ್ನಾಗಿರುತ್ತೆ, ತಿಳ್ಕೊಬೇಕು. ಅವ್ರ ಪಾಠದಲ್ಲಿ ಓದ್ಬೇಕಾದ್ರೆ ಅವ್ರಿಗೊಂದು ನೆನಪು ಬರುತ್ತೆ. ಎಲ್ಲಾ ಪೇರೆಂಟ್ಸಿಗೂ ವರ್ಷಕ್ಕೆ ಒಂದ್ಸಲನಾರು ಕರ್ಕೊಂಡು ಹೋಗ್ರಿ ಮಕ್ಕಳಿಗೆ. ಎಲ್ಲಾರು ಹೊರಗಡೆ ಕರ್ಕೊಂಡು ಹೋಗ್ರಿ ಮಕ್ಕಳಿಗೆ, ಮತ್ತೆ ಮನೆ ನಿಮ್ ಫ್ಯಾಮಿಲಿಯರಿಗೆ. ಅದು ಹೇಗಿರ್ಬೇಕು, ಅವರ ಫ್ಯೂಚರಿಗೆ ಹೆಲ್ಪ್ ಆಗೋ ತರ ಇರ್ಬೇಕು. ಇಲ್ಲಿ ಬೆಂಗಳೂರಲ್ಲಿ ವಿಶ್ವೇಶ್ವರ ಮ್ಯೂಸಿಯಂ ಇದೆ, ಮ್ಯೂಸಿಯಂಗಳಾಗಿರ್ಬೋದು, ಪ್ರಾಣಿ ಸಂಗ್ರಹಾಲಯ, ಪಕ್ಷಿ ಸಂಗ್ರಹಾಲಯಗಳು, ಲೈಬ್ರರಿಗಳಿಗೆ ಜಸ್ಟ್ ವಿಸಿಟ್. ಓಕೆ, ನಾವು ತಿಳ್ಕೊಂಡಂಗಾಗತ್ತೆ, ಮಕ್ಕಳಿಗೂ ಅದರ ಬಗ್ಗೆ ಆಸಕ್ತಿ ಮೂಡುತ್ತೆ. ಹಲೋ ಹಲೋ, ಹಾ ಹೇಳ್ಪುಟ. ಹೌದಾ, ಏನ್ ಹೆಸರು ನಿಮ್ಮ? ಹೌದಾ, ಏನಾಗಿದ್ರು ಅವರು? ಪೊಲೀಸ್ ಆಗಿದ್ರಾ? ಹಾ ಹಾ ಹಾ. ನಿಮ್ಮ ಹೆಸರು? ನಿಮ್ಮ ಹೆಸರು ಅಬುಜೇರಾ? ನಿಮ್ ತಾತನ ಹೆಸರು? ಹೌದಾ, ಸರಿ ಪುಟ್ಟ, ಓಕೆ, ಗುಡ್. ಓಕೆ ಪುಟ್ಟ. ನೋಡಿ, ನಮ್ ಸ್ಟೂಡೆಂಟ್ಸ್ ಅವರು ಅಬುಜೇರ್ ಇದಾರಲ್ಲ, ಅಬುಜೇರ್ ಅವ್ರ ತಾತ ಅವರು ವೀರಪ್ಪನ್ಗೆ ಹಿಡಿಯಕ್ ಹೋಗಿದ್ರಂತೆ. ನೋಡಿ, ನಮ್ಮಲ್ಲೇ ಇದಾರೆ ನಮ್ ಸ್ಟೂಡೆಂಟ್ಸ್, ಒಬ್ರಲ್ಲಿ ಅವ್ರು ಪೊಲೀಸ್ ಆಫೀಸರ್ ಆಗಿದ್ರಂತೆ. ಅವರು, ನಮ್ಮ ಅಬುಜೇರ್ ಅವ್ರ ತಾತ ಅವರು ವೀರಪ್ಪನ್ನ ಹಿಡಿಯಕ್ಕೆ ಕಾಡಿಗೆ ಹೋಗಿದ್ರಂತೆ. ಅಲ್ಲ ನೋಡ್ರಿ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೆಂಗಿರತ್ತೆ ಅಂತ ಅಲ್ವಾ? ಓಕೆ ಪುಟ್ಟ, ಗುಡ್. ನೆಕ್ಸ್ಟ್, ನಮ್ಮಲ್ಲೂ ಆ ಒಂದು ಆ ಬೆಳಿಬೇಕು. ಏನಪ್ಪಾ ಅಂದ್ರೆ, ನಾವು ಲೈಫಲ್ಲಿ ಏನಾರು ಅಂತ ದೊಡ್ಡ ಅವ್ರು ನೋಡ್ರಿ ಪೊಲೀಸ್ ಆಫೀಸರ್ ಆಗಿ ಅವಾಗ್ಲೇ ಹಿಡಿಯಕ್ ಹೋಗಿದ್ರಂತ. ಹಾಗೆ ನಮ್ಮಲ್ಲೂ ಕೂಡ ನಾವು ಒಂದು ಆಫೀಸರ್ ಆಗ್ಬೇಕು. ನಾವು ನಮ್ದೊಂದು ಟಾರ್ಗೆಟ್ ಇರ್ಬೇಕು. ನಾವು ಲೈಫಲ್ಲಿ ಹಿಂಗ ಆಗ್ಬೇಕು, IPS ಆಗ್ಬೇಕು, IAS ಆಗ್ಬೇಕು, ನಾನು ಹಿಂಗ್ ಬಡವ್ರಿಗೆ ಹಿಂಗ್ ಹೆಲ್ಪ್ ಮಾಡ್ಬೇಕು, ಏನಾರು ಒಂದು ಗುರಿ ಇಟ್ಕೋಬೇಕು. ಇಲ್ಲ ನಾನು ಡಾಕ್ಟರ್ ಆಗಿ ಇಷ್ಟು ಜನಗಳ ಸೇವೆ ಮಾಡ್ತೀನಿ, ಇಲ್ಲ ಪ್ರಾಣಿ ಪಕ್ಷಿಗಳ ಡಾಕ್ಟರ್ ಆಗ್ತೀನಿ, ಇಲ್ಲ ಏನಾರು ಒಂದು ನಮ್ಗೊಂದು ಗುರಿ ಇರ್ಬೇಕು. ಪೊಲೀಸು, IAS, IPS, ಟೀಚರು, ಏನೋ ನಿಮಗೆ ಇಷ್ಟ ಬಂದಿದ್ದು, ನಿಮಗೆ ಏನ್ ಅನ್ಕೊಂಡಿದ್ರೆ ಅದಾಗ್ಬೇಕು, ನಾನು ಅದನ್ನ ಮಾಡ್ಬೇಕಂತ ಹಠ ಇಟ್ಕೊಳ್ಳಿ. ಲೈಫಲ್ಲಿ ಏನಾರು ಮಾಡ್ತೀರಾ. ಓಕೆ, ಆದಷ್ಟು ಫೋನ್ ಅವಾಯ್ಡ್ ಮಾಡಿ. ಹಲೋ, ಹಾ ಪುಟ್ಟ, ಹೇಳ್ಪುಟ. ಹೌದಾ, ಹಿತೈಷಿ ಅಲ್ಲ? ಓಕೆ ಪುಟ್ಟ, ನೀನ್ ನೋಡಿಯಾ? ಕೇಳಿಸ್ಕೊಂಡಿಯಾ? ಹೌದಾ, ಗುಡ್ ಗುಡ್ ಗುಡ್. ಮೈಸೂರು ಜೀನಲ್ಲ? ಓಕೆ ಪುಟ್ಟ, ಓಕೆ. ಸರಿ. ಹಲೋ ಹಲೋ,
ನೋಡಿ ಹಿತೇಶ್ರೀ ಅವರು ಕೂಡ ಬಟ್ ನೋಡಿಲ್ಲಂತೆ, ಸೌಂಡ್ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ನಾ ಹೇಳೋದಂದೆ ಆದಷ್ಟು ನೋಡಿ, ಒಳ್ಳೇದು. ಪ್ರಾಣಿ ಸಂಗ್ರಹಾಲಯ ಅವೆಲ್ಲ ಹೋಗ್ತಾರೆ. ಈಗ ಅಪ್ಪಾಜಿ ಅವರಿಗೆ ಹೇಳಿದೀನಿ, ಕರ್ಕೊಂಡು ಹೋಗ್ತಾರೆ, ನೋ ಪ್ರಾಬ್ಲಮ್. ಈಗ ಕ್ಲಾಸ್ ಕಡೆ ಬನ್ನಿ. ಇಂಡಿಯಾ ಈಸ್ ದ ಕಂಟ್ರಿ ವಿಚ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಟೈಗರ್ ಇನ್ ದ ವರ್ಲ್ಡ್. ವಾವ್, ವಾಟ್ ಎ ಬ್ಯೂಟಿಫುಲ್ ಸೆಂಟೆನ್ಸ್. ವಿಚ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಟೈಗರ್ ಇನ್ ದ ವರ್ಲ್ಡ್. ವಾಟ್ ಎ ಬ್ಯೂಟಿಫುಲ್. ಹೌದಲ್ಲೇನಾ? ನೋಡಿ, ಇಂಡಿಯಾ ಈಸ್ ದ ಕಂಟ್ರಿ ವಿಚ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಟೈಗರ್ ಇನ್ ದ ವರ್ಲ್ಡ್. ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ದೇಶ ಯಾವುದು ಅಂದ್ರೆ ಅದು ನಮ್ಮ ಭಾರತ ದೇಶ. ಇಲ್ಲಿ ನಾವು ಈ 3 ಪಾಯಿಂಟ್ಸ್ ನ ಕಲ್ತ್ವಿ. ಒಂದು, ದಿ ರಾಯಲ್ ಬೆಂಗಾಲ್ ಟೈಗರ್ ವಾಸ್ ದ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಬೆಂಗಾಲ್ ಟೈಗರ್. ಆದ್ರೆ ಇದನ್ನ ಯಾವಾಗಿಂದ ಘೋಷಣೆ ಮಾಡಿ? 1973. ಅದಕ್ಕಿಂತ ಮುಂಚೆ ಯಾವ್ದಿತ್ತು? 1972 ವರ್ಗೂ ಕೂಡ ಯಾವ್ದಿತ್ತಪ್ಪ ಅಂದ್ರೆ ಸಿಂಹವಿತ್ತು, ಲಯನ್. ಈಗ 1973 ಇಂದ ಹುಲಿ, ಬೆಂಗಾಳದ ಹುಲಿ. 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಡಿಯಾ ಈಸ್ ದ ಹೈಯೆಸ್ಟ್ ಟೈಗರ್ ಅನ್ನು ಹೊಂದಿರುವಂತ ಭಾರತ ಯಾವ ದೇಶ ಯಾವುದು? ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ದೇಶ ಯಾವುದು ಅಂದ್ರೆ ಅದು ಭಾರತ. ಎಸ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ? ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಟೈಗರ್ to save the tiger was initiated in 1973 by the government of India. ಪ್ರಾಜೆಕ್ಟ್ ಟೈಗರ್ ಇದು ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ 1973 ಇಂದ. ಹಾಗಾಗಿ 1973 ಇಂದಾನೇ ನಾವು ರಾಷ್ಟ್ರೀಯ ಹುಲಿ ಅಂತ ನಾವು ಘೋಷಣೆ ಮಾಡ್ಕೊಂಡಿದೀವಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಬಹಳ ಇಂಪಾರ್ಟೆಂಟ್. 4ನೇದು, ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಸ್ಟೇಟ್ ಇನ್ ಇಂಡಿಯಾ. ಅಂದ್ರೆ ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಸ್ಟೇಟ್ ಇನ್ ಇಂಡಿಯಾ ಅಂದ್ರೆ ಏನ್ ಗೊತ್ತಾ? ಈಗ ಭಾರತ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಯನ್ನು ಹೊಂದಿರುವ ರಾಜ್ಯ. ಓಕೆ, ಇದ್ರಲ್ಲಿ ಡೌಟ್ ಇಲ್ಲ. ಓಕೆನಾ? ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಟೈಗರ್ ಇನ್ ದ ವರ್ಲ್ಡ್ ಈಸ್ ಇಂಡಿಯಾ. ಬಟ್ ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಅಂದ್ರೆ ಭಾರತದಲ್ಲಿ. ಓಕೆ, ಭಾರತ ಅತಿ ಹೆಚ್ಚು ಹುಲಿ ಹೊಂದಿದೆ. ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಹೊಂದಿರುವ ರಾಜ್ಯ ಯಾವುದು, ಸ್ಟೇಟ್ ಯಾವುದು ಅಂದ್ರೆ ಫಸ್ಟ್ ಪ್ಲೇಸ್ ಈಸ್ ಗೋಸ್ ಟು, ಒಂದ್ ನಿಮಿಷ, ಫಸ್ಟ್ ಪ್ಲೇಸ್ ಈಸ್ ಗೋಸ್ ಟು ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಹುಲಿ ಇದಾವಂತೆ. 2ನೇ ಪ್ಲೇಸು ಕರ್ನಾಟಕ 2ನೇ ಸ್ಥಾನದಲ್ಲಿದೆಯಂತೆ. ಉತ್ತರಾಖಂಡ 3ನೇ ಸ್ಥಾನದಲ್ಲಿದೆಯಂತೆ. ಇದು SDA FDA ಎಕ್ಸಾಮಿಗೆ ತುಂಬಾ ಸಲ ಕೇಳಿದ್ದಾರೆ. FDA SDA KS ಎಕ್ಸಾಮಿಗೆಲ್ಲ ಈ ಕ್ವಶನ್ ಕೇಳಿದ್ದಾರೆ. ಅತಿ ಹೆಚ್ಚು ಹುಲಿಯನ್ನು ಹೊಂದಿರುವ ರಾಜ್ಯಗಳು ಬಂದಾಗ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿದಾವೆ. 2ನೇ ಸ್ಥಾನ ಕರ್ನಾಟಕ ಇದೆ. 3ನೇ ಸ್ಥಾನ ಉತ್ತರಾಖಂಡ ಇದೆ. ಬಹಳ ಇಂಪಾರ್ಟೆಂಟ್. ಓಕೆನಾ? ಓಕೆ, ಎಸ್ ಸರ್, ವೆರಿ ಗುಡ್ ಸರ್. ಕರ್ನಾಟಕ ಅನಿಮಲ್ ವಿಚ್ ಸರ್? ಓಕೆ ಓಕೆ ಓಕೆ. ಲಾವಣ್ಯ KS ಒಂದು ಕ್ವಶನ್. ಕರ್ನಾಟಕ ಅನಿಮಲ್ ನಿಮಗೆ ಮುಂದೆ ಇದೆ, ಹೇಳ್ತೀನಿ, ಖಂಡಿತ ಹೇಳ್ತೀನಿ, ಇಲ್ಲೇ ಇದೆ. ನೆಕ್ಸ್ಟ್, ಇದು ಆಯ್ತಲ್ಲ ಪುಟ? ಹಾಗಾದ್ರೆ ನಾವು ಏನ್ ಮಾಡೋಣ, ನೆಕ್ಸ್ಟ್ ಪೇಜಿಗೆ ಬರೋಣ. ಇದನ್ನ ನಾವು ಕನ್ನಡದಲ್ಲಿ, ನೀವು ಈಗ ಯಾರೆಲ್ಲ ಈಗ ಇದನ್ನ ಇಂಗ್ಲಿಷ್ ಬರ್ಕೊಂಡ್ರಲ್ವಾ, ಇದನ್ನ ಬರ್ಕೊಂಡ್ಮೇಲೆ ನೀವೇನ್ ಮಾಡ್ರಿ ಅಂದ್ರೆ, ಒಂದು ಮಿನಿಟ್ ನೋಡ್ರಿ, ಇದನ್ನ ಎರಡರಲ್ಲೂ ರೆಡಿ ಮಾಡಿಸ್ತಾ ಇದ್ದೀನಿ. ಈ ತರ GK ರೆಡಿ ಮಾಡಿಸ್ತಾ ಇದ್ದೀನಿ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಕೂಡ ಇದ್ರೆ ಮಕ್ಕಳಿಗೆ ಬರ್ಕೊಳೋದಕ್ಕೆ ಈಸಿ ಆಗತ್ತೆ. ಕನ್ನಡ ಮೀಡಿಯಂ ಅವರಿಗೆ ಕನ್ನಡದಲ್ಲಿ, ಇಂಗ್ಲಿಷ್ ಮೀಡಿಯಂ ಅವರಿಗೆ ಇಂಗ್ಲಿಷ್ ಅಲ್ಲಿ. ಓಕೆ, ನೋಡಿ ಇದರದ ನೀವೇನ್ ಮಾಡ್ಬೋದು, ಕ್ಲಾಸ್ನ ಆಮೇಲೆ ಮ್ಯೂಟ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು, ಕ್ಲಾಸ್ನ ಅಷ್ಟೇ ಇದು ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬಹುದು ಅನ್ನೋ ಉದ್ದೇಶಕ್ಕೆ. ಸರ್, ಕನ್ನಡ ಮೀಡಿಯಂ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ. ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿ. 1973ರಲ್ಲಿ ರಾಯಲ್ ಬಂಗಾಳ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು. ಓಕೆನಾ? 1973ರವರೆಗೆ ಸಿಂಹವು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. 2ನೇ ಪಾಯಿಂಟ್ ಆಯ್ತು. 3ನೇ ಪಾಯಿಂಟ್, ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ದೇಶವಾಗಿದೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಹುಲಿಯನ್ನು ಹೊಂದಿರುವ ದೇಶ. ಭಾರತ ಸರ್ಕಾರವು 1973ರಲ್ಲಿ ಹುಲಿಗಳನ್ನು ಸಂರಕ್ಷಿಸಲು ಅಥವಾ ಉಳಿಸಲು ಪ್ರಾಜೆಕ್ಟ್ ಟೈಗರ್, ಯಾವ ಟೈಗರು, ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಿತು. ಹುಲಿಗಳ ಸಂರಕ್ಷಣೆಗೆ. ನೋಡಿ, ಹುಲಿದು ಏನ್ ಬಹಳ ಫೇಮಸ್ ಏನು ಗೊತ್ತಾ? ದಂತ ಅಲ್ಲ, ಹುಲಿದು ಚರ್ಮ. ಹುಲಿ ಚರ್ಮ ಬಹಳ ವ್ಯಾಲ್ಯೂಯಬಲ್. ಜೊತೆಗೆ ಹುಲಿ ಹಲ್ಲು, ಹುಲಿ ಉಗುರು. ಈ ಕೆಲವು ನೋಡಿದ್ರಲ್ಲ ಮೊನ್ನೆ ನ್ಯೂಸ್ ಅಲ್ಲೆಲ್ಲ ಆಯ್ತು, ಹೋದ್ಸಲ ಇದ್ರಲ್ಲಿ ಯಾವ್ದು ಬಿಗ್ ಬಾಸ್ ಅನ್ಸತ್ತೆ, ಅದ್ರಲ್ಲಿ ಹುಲಿ ಉಗುರು ಹಾಕೊಂಡಿದ್ರು ಅಂತ ಒಂದ್ ಇದಾಯ್ತಲ್ವಾ. ಅದೇ ತರ
ಹುಲಿ ಹುಲಿ ಉಗುರು ಅವನ್ನ ಡಾಲರ್ ಮಾಡಿ ಹಾಕಿಸ್ಕೊಂತಾರೆ. ಇವೆಲ್ಲ ಹಂಗ್ ಮಾಡ್ಬೇಕಾರೆ ಅವೆಲ್ಲ ರೇಟ್ ಜಾಸ್ತಿ ಇರ್ತಾವ, ತುಂಬಾ ದುಡ್ಡು ಅಂತ ಅವ್ ಏನ್ ಮಾಡ್ತವೆ, ಹುಲಿಗಳನ್ನ ಬಂದೂಕಿಂದ ಶಿಮ್ ಅಂದ್ಬಿಟ್ಟು ಆ ಹುಲಿ ಹಲ್ಲು, ಹುಲಿ ಉಗುರು, ಹುಲಿ ಚರ್ಮನ ಮಾರ್ತಾರೆ. ಅವಾಗ ಏನಾಗತ್ತೆ, ಆ ಹುಲಿಗಳ ಸಂತತಿ ಕಡಿಮೆ ಆಗ್ತದೆ. ಹಾಗಾಗಿ ಹಾಗಾಗಿ ನಮಗೆ ಏನಾಗ್ಬಿಡತ್ತೆ, ಹುಲಿಗಳ ಸಂತತಿ ಕಡಿಮೆ ಆದಾಗ ನಮಗೆ ಪ್ರಾಜೆಕ್ಟ್ ಟೈಗರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಹಲೋ ಹಲೋ ಹಾ ಹೇಳಿ ಮೇಡಮ್. ಹ್ಞೂನಪ್ಪ ಚೆನ್ನಾಗಿದ್ದೀವಿ, ನಾವು ಕ್ಲಾಸಲ್ಲಿ ಇದ್ದೀನಿ, ಒಂದ್ ಸ್ವಲ್ಪ ಆಮೇಲೆ ಬಂದು ಮಾಡೋಣ, ಆನ್ಲೈನ್ ಕ್ಲಾಸಲ್ಲಿ ಇದ್ದೀನಿ, ಮಾಡ್ಬೋದಾ ಆಮೇಲೆ? ಸರಿ, ನಾನು ಬೆಳಿಗ್ಗೆ ಕಾಲ್ ಮಾಡಿದ್ದೆ, ನೀವು ಆಯ್ತು ಹೇಳ್ರಿ, ನಾನು ಆಮೇಲೆ ಮಾಡ್ತೀನಿ. ಓಕೆ ಮೇಡಮ್. ಎಸ್ ನೋಡಿ, ಪ್ರಾಣಿಗಳ ಸಂತತಿ ಯಾಕೆ ಕಡಿಮೆ ಆಗ್ತದೆ, ಅವುಗಳ ಬೇಟೆ ಆಡಿದಾಗ, ಅವುಗಳ ಬೇಟೆಗಳು ಜಾಸ್ತಿ ಆಡಕ್ ಹತ್ಕೊಂಡ್ಬಿಟ್ರು ಅಂದ್ರೆ ಆಟೋಮೆಟಿಕ್ ಸಂತತಿಗಳು ಕಡಿಮೆ ಆಗ್ಬಿಡ್ತಾವೆ. ಅಂತ ಅಮೂಲ್ಯವಾದ ಪ್ರಾಣಿಗಳನ್ನೇ ಕಡ್ಕೊಂಡ್ಬಿಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ ನಾವೆಲ್ಲ, ಪಾರ್ಕ್ ಗಳಲ್ಲಿ ಸಿಮೆಂಟ್ ಇಂದೋ ಪ್ಲಾಸ್ಟಿಕ್ ಇಂದೋ ನೋಡ್ತೀವಿ, ರಿಯಲ್ ಪ್ರಾಣಿಗಳೇ ಇರಲ್ಲ. ಹಂಗಾಗ್ಬಾರ್ದು ಅಂತಾನೆ ಪ್ರಾಜೆಕ್ಟ್ ಟೈಗರ್ ಅಂತ 1973ರಿಂದನೇ ನಮ್ಮ ಭಾರತ ಸರ್ಕಾರ ಅದನ್ನ ಜಾರಿಗೆ ತಂತು. ಆಮೇಲೆ ಪ್ರಾಣಿ ಸಂರಕ್ಷಣೆ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸ್ಬಿಟ್ಮೇಲೆ ಮುಗೀತ್, ಅದನ್ನ ಟಚ್ ಮಾಡಂಗಿಲ್ಲ ನಾವು. ಟಚ್ ಮಾಡಿದ್ರೆ ಮುಗೀತ್, ಸೀದಾ ಜೈಲು, ಸೆಂಟ್ರಲ್ ಜೈಲು. ಜನಸಂಖ್ಯೆ ಹೊಂದಿರುವ ರಾಜ್ಯ, ಹುಲಿ ಜನಸಂಖ್ಯೆ ಅಂತ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಜನಸಂಖ್ಯೆ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ್, ಕರ್ನಾಟಕ, ಉತ್ತರಾಖಂಡ. ನೋಡಿ, ಮೊದಲ ಸ್ಥಾನ ಮಧ್ಯಪ್ರದೇಶಕ್ಕೆ, ಎರಡನೇ ಸ್ಥಾನ ಕರ್ನಾಟಕ, ಮೂರನೇ ಸ್ಥಾನ ಉತ್ತರ. ನೋಡಿ, ಈಗ ಹುಲಿ ಮತ್ತೆ ಆನೆ ಬಗ್ಗೆ ತಿಳ್ಕೊಂಡಿವಿ. ಯಾವ ಕ್ವಶನ್ ಮಧ್ಯರಾತ್ರಿ ಎಬ್ಬರ್ಸ್ ಕೇಳಿದ್ರು ಪಟ 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 ಹೇಳ್ಬೇಕು. ನೀವು ಹೇಳ್ತಿರಲ್ಲೇನಾ? ಎಸ್ ಸರ್, ವೆರಿ ಗುಡ್. ಹಾಗಾದ್ರೆ ಮುಂದಿನ ಕ್ವಶನ್ ಹೋಗೋಣ. ಎಸ್, ಚೆನ್ನಾಗಿದೆಯಲ್ಲ, ಏನೋ ಒಂಥರ ಇವುಗಳ ತಿಳ್ಕೊಬೇಕ್ರಪ್ಪ. ಇನ್ ಯಾವಾಗ ತಿಳ್ಕೊಂತೀವಿ ಹೇಳ್ರಿ ಇವನ್ನೆಲ್ಲ ನಾವು? ಅಯ್ಯೋ ಅಲ್ವಾ, ನಿಜ ಹೇಳ್ತೀನಿ, ಇದನ್ನ ಈಗ ತಿಳ್ಕೊಂತಿದ್ದೀರಲ್ಲ, ಬೇಕಾದ್ರೆ ಎಷ್ಟೋ ಜನ ಪೊಲೀಸ್ ಕೆಲ್ಸಕ್ಕೆ ಹೋಗಕತ್ತಾರಲ್ಲ, ಪೊಲೀಸಿಗೆ ಓದ್ಕೊಳಕತ್ತಾರಲ್ಲ, ಅವ್ರಿಗೆ ಬೇಕಾಗಿರೋದು ಇದು. ಎಷ್ಟೋ ಜನ ಟೀಚರ್ ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ರಲ್ಲ, ಅವ್ರಿಗೆ ಬೇಕಾಗಿರೋದು ಇದು ಜಿಕೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಇಲ್ಲೊಂದು ಬಂತು ನೋಡ್ರಿ, ನ್ಯಾಷನಲ್ ಬರ್ಡ್ ಇಂಡಿಯನ್ ಪಿಕಾಕ್. ಯಾವ್ದಂತೆ? ಇಂಡಿಯನ್ ಪಿಕಾಕ್ ಅಂತೆ. ಹಾಗಾದ್ರೆ ನಾವೇನ್ ಮಾಡೋಣ ಹೇಳ್ರಿ, ನೋಡ್ಕೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಬರ್ಡ್ ಯಾವ್ದಪ್ಪ? ನ್ಯಾಷನಲ್ ಬರ್ಡ್ ಈಸ್ ಇಂಡಿಯನ್ ಪಿಕಾಕ್. ಪಿಕಾಕ್ ಅಂದ್ರೆ ಏನ್ ಹೇಳಿ? ನವಿಲು ಸರ್, ನವಿಲು. ಇನ್ 1963 ಪಿಕಾಕ್ ವಾಸ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ. ಯಾವಾಗ? 1963ರಲ್ಲಿ ನ್ಯಾಷನಲ್ ಬರ್ಡ್ ಅಂತ ನಾವು ಘೋಷಣೆ ಮಾಡ್ಕೊಂಡ್ವಿ. ಯಾವ್ದನ್ನ? ಪಿಕಾಕ್ ಅಂದ್ರೆ ನವಿಲನ್ನ. ಎಸ್, ಬಿಕಾಸ್ ಇಟ್ಸ್ ರಿಚ್ ರಿಲಿಜಿಯಸ್ ಅಂಡ್ ಲೆಜೆಂಡರಿ ಇನ್ವಾಲ್ವ್ಮೆಂಟ್ ಇನ್ ಇಂಡಿಯಾ. ನೋಡಿ, 1963ರಲ್ಲಿ ನವಿಲನ್ನು ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಲಾಯಿತು, ಏಕೆಂದರೆ ಅದರ ಶ್ರೀಮಂತ ಧಾರ್ಮಿಕ ಮತ್ತು ಭಾರತೀಯ ಸಂಪ್ರದಾಯಗಳಲ್ಲಿ ಪೌರಾಣಿಕ ಒಳಗೊಳ್ಳುವಿಕೆ. ಹಂಗಂದ್ರೆ ಏನ್ ಗೊತ್ತಾ, ಯಾಕೆ ಇದನ್ನ ನಾವು ನವಿಲು ಅಂತ ತಗೊಂಡ್ವಿ ಅಂದ್ರೆ, ನೋಡಿ, ರಾಷ್ಟ್ರೀಯ ಪಕ್ಷಿ ಎಂದು ಘೋಷಣೆ ಮಾಡಿದ್ದು 1963ರಲ್ಲಿ, 1963. ಬಟ್ ಯಾಕೆ ಮಾಡ್ಕೊಂಡ್ರು ಅಂದ್ರೆ, ಇದ್ರ ಶ್ರೀಮಂತ ಧಾರ್ಮಿಕ ಮತ್ತು ಭಾರತೀಯ ಸಂಪ್ರದಾಯಗಳಲ್ಲಿ ಪೌರಾಣಿಕ ಅಂದ್ರೆ ನೋಡಿ, ನವಿಲು ಗರೆ ಎಲ್ಲಿದೆ? ಕೃಷ್ಣನ ತಲೆ ಮೇಲಿದೆ ಅಲ್ವಾ? ನವಿಲು ಗರಿ ನಾವು ಕೃಷ್ಣನ ತಲೆ ಮೇಲೆ ನೋಡ್ತೀವಿ ಅಲ್ವಾ? ಮತ್ತೆ ಈ ಪಕ್ಷಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ? ನಿಮಗೆ ಇನ್ನೊಂದು ಗೊತ್ತಾ? ಏನ್ ಹೇಳ್ರಿ? ನವಿಲು, ಗಂಡ ನವಿಲು ಡ್ಯಾನ್ಸ್ ಮಾಡ, ಈ ತರ ಗರಿಬಿಚ್ಚಿ ಅದೇನೋ ಇದೆ, ಪುಟ್ಟ ಪುಟ್ಟ ನವಿಲೆ, ಚಿಕ್ಕ ಚಿಕ್ಕ ನವಿಲೆ, ಎಲ್ಲಿಗೆ ಹೊರಟಿರುವೆ ಅನ್ನೋ ಒಂದು ಹಾಡು ಕೇಳಿದ್ರಿ ನೀವು? ಅಭಿನಯ ಗೀತೆ ಡ್ಯಾನ್ಸ್ ಮಾಡ್ಸಿರ್ತಾರೆ ಸ್ಕೂಲಲ್ಲಿ ಮಾಸ್ಟರ್ಗಳು. ಅಂದ ಚಂದ ತೋರುತ್ತ ಬಳ್ಳಿ ಹಂಗೆ ಬೆಳಕುತ್ತ ಎಲ್ಲಿಗೆ ಎಸ್ 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 ಪಿ ಸಮೃದ್ಧಿ ಆರ್ಯ. ಎಸ್, ಯಾವಾಗ್ಲೂ ಗಂಡು ನವಿಲು ಡ್ಯಾನ್ಸ್ ಮಾಡೋದು, ಆ ರೆಕ್ಕೆ ಬಿಚ್ಕೊಂಡ್ಬಿಟ್ಟು ಡಿಗ್ 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 ಅಂತ ಡ್ಯಾನ್ಸ್ ಮಾಡುತ್ತೆ. ಆ ನೃತ್ಯ ನೋಡೋದೇ ಒಂದು ಚಂದ. ಸರ್, ಟೈಗರ್ ಆರ್ ಎಂಡೇಂಜರ್ಡ್. ಎಸ್, ಅಳಿವಿನಂಚಿನಲ್ಲಿರುವ ಪ್ರಾಣಿ ಹುಲಿ. ವೆರಿ ಗುಡ್ ಪುಟ. ಬಾಯ್ ಪಿಕಾಕ್ ಅಂತೆ ಚಿಕ್ಕ ಚಿಕ್ಕ ನವಿಲೆ. ಎಸ್, ದೈವಿಕ್ ಬಿ ಯು. ಐ ಆಮ್ ರಿಯಲಿ ಸಿ ಸರ್ ಡ್ಯಾನ್ಸ್. ಎಸ್, ಯಾರೆಲ್ಲ ನವಿಲಿನ ಡ್ಯಾನ್ಸ್ ನೋಡಿದ್ರಿ ರಿಯಲ್ ಆಗಿ ಪುಣ್ಯವಂತ್ರೆ, ಖುಷಿ.
ಯಾಕಂದ್ರೆ ಅದನ್ನ ನೋಡೋದೇ ಒಂದು ಖುಷಿ. ಟಿವಿಯಲ್ಲಿ ನೋಡಿರ್ತೀವಿ. ಎಷ್ಟೇ ನೆನ್ಪಿಟ್ಕೊಳ್ಳಿ ನೀವು, ಏನಪ್ಪಾ ಅಂದ್ರೆ ಇದು 1963ರಿಂದ ನಾವು ನವಿಲನ್ನು ರಾಷ್ಟ್ರೀಯ ಏನಂತ ಹೇಳಿ, ರಾಷ್ಟ್ರೀಯ ಪಕ್ಷಿ, ನ್ಯಾಷನಲ್ ಬರ್ಡ್ ಅಂತ ನಾವು ಘೋಷಣೆ ಮಾಡ್ಕೊಂಡಿದೀವಿ. ನವಿಲನ್ನು ಯಾರೇ ನಾವು ಬೇಟೆ ಆಡಿದ್ದೇ ಆದ್ರೆ, ನವಿಲನ್ನ ನಾವೇನಾದ್ರೆ ಪಕ್ಷಿಗಳನ್ನ ನಾವು ಏನ್ ಮಾಡೋದು, ಅವುಗಳನ್ನ ಕೊಲ್ಲೋದಾಗ್ಲಿ, ಹಿಡಿಯೋದಾಗ್ಲಿ, ಬೇಟೆ ಆಡೋದಾಗ್ಲಿ ಅವನ್ನ ಮಾಡಿದ್ರೆ ಅದು ದೇಶದ್ರೋಹ, ರಾಷ್ಟ್ರೀಯ ಸೆಂಟ್ರಲ್ ಜೈಲು. ಅಷ್ಟೇ ಗೌರವ ಕೊಡ್ಬೇಕು ನಾವು. ರಾಷ್ಟ್ರೀಯ ಫ್ಲಾಗಿಗೆ ಎಷ್ಟು ಗೌರವ ಕೊಡ್ತೀವೋ ರಾಷ್ಟ್ರೀಯ ಪ್ರಾಣಿ ಪಕ್ಷಿ ಇವುಗಳನ್ನ ಟಚ್ ಮಾಡಂಗಿಲ್ಲಪ್ಪ. ಹಂಗಾರೆ ಮಾವಿನ ಹಣ್ಣು ಟಚ್ ಮಾಡಬಾರ್ದ ಸರ್ ನಾವು? ಅಲ್ವಾ? ಯಾಕಂದ್ರೆ ನ್ಯಾಷನಲ್ ಫ್ರೂಟ್ ಅಲ್ವಾ ಅದು. ಎಸ್, ವೆರಿ ಗುಡ್. ಹಾಗಾದ್ರೆ ಹೇಳಿ ಈಗ ಒಂದ್ ನಿಮಿಷ. ಈಗ ನ್ಯಾಷನಲ್ ಬರ್ಡ್ ಇಂಡಿಯನ್ ಪಿಕಾಕ್. ಓಕೆ, ಗುಡ್. ಇದು ನನಗೂ ಗೊತ್ತು, ನಿಮಗೂ ಗೊತ್ತು. ಹಾಗಾದ್ರೆ ಸ್ಟೇಟ್ ಬರ್ಡ್, ಕರ್ನಾಟಕ ಸ್ಟೇಟ್ ಬರ್ಡ್, ರಾಜ್ಯ ಪ್ರಾಣಿ ಅಂತ ಯಾವ್ದಕ್ ಕರಿತೀವಿ? ರಾಜ್ಯ ಪಕ್ಷಿ. ಸ್ಟೇಟ್ ಬರ್ಡ್ ಯಾವ್ದಪ್ಪ? ರಾಜ್ಯ ಪಕ್ಷಿ, ಕರ್ನಾಟಕ ಸ್ಟೇಟ್ ಬರ್ಡ್. ಹೇಳಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಉತ್ತರವನ್ನು ಪಕ್ಕದಲ್ಲಿರುವ ಚಾಟ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಆನ್ಸರ್ ಅನ್ನು ಹೇಳಿ. ಸರ್, ಮೋರ್ ನೈಸ್ ಕ್ಲಾಸ್ ಇನ್ ಟುಡೇ ಮಾರ್ನಿಂಗ್ ಡೆಮೋ. ಡೆಮೋ ಕ್ಲಾಸ್ ಒಂದ ಯಾರು ಪೇರೆಂಟ್ಸ್ ಇಂದು ಲೈವ್ ಜಾಯ್ನ್ ಆಗ್ತಿರ್ಲಿಲ್ಲಂತೆ, ಹಾಗಾಗಿ ಅದನ್ನ ಜಾಯ್ನ್ ಮಾಡಿಸಿದ್ವಿ. ಒಂಚೂರು ಡೆಮೋ ನೋಡಿದ್ದೆ. ನೀಲಕಂಠ. ಎಸ್, ವೆರಿ ಗುಡ್. ಅಷ್ಟಕ್ಕಲ್ಲ ಲೇಖ, ಜಿ ಲೇಖ, ಪೀಸನ್ ಅಲ್ಲ. ಯಾವುದು? ಮೊಹಮ್ಮದ್ ಜುಬೇರ್. ನೀಲಕಂಠ. ಯಾವ ಕಂಠ? ನೀಲಕಂಠ. ಕರ್ನಾಟಕ ಸ್ಟೇಟ್ ಬರ್ಡ್. ಯಾವ್ದು ಹೇಳ್ರಿ? ಇಂಡಿಯನ್ ರೋಲರ್, ಅಥವಾ ನಾವ್ ಇದನ್ನ ಇಂಡಿಯನ್ ರೋಲರ್ ಅಥವಾ ಏನಂತ ಕರಿತೀವಿ? ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಕರಿತೀವಿ. ಇದು ಇಂಡಿಯನ್ ರೋಲರ್. ಇದು ನೋಡ್ರಿ ರಾಜ್ಯ ಪಕ್ಷಿ ಅಂತ ಕರಿತೀವಿ ನಾವು. ಇದನ್ನ ಏನಂತ ಕರಿತೀವಿ? ನಮ್ಮ ರಾಜ್ಯ ಪಕ್ಷಿ ಯಾವುದು? ನೀಲಕಂಠ. ಇಲ್ಲಿದೆ ನೋಡ್ರಿ, ಯಾವ್ದಿದು? ನೀಲಕಂಠ. ನಮ್ಮ ರಾಜ್ಯ ಪಕ್ಷಿ ನೀಲಕಂಠ ಇದೆ ನೋಡ್ರಿ, ನಮ್ಮ ರಾಜ್ಯ ಪಕ್ಷಿ. ರಾಷ್ಟ್ರೀಯ ಪಕ್ಷಿ ನವಿಲು. ನ್ಯಾಷನಲ್ ಬರ್ಡ್ ಈಸ್ ಪಿಕಾಕ್. ಓಕೆನಾ? ಪಿಕಾಕ್ ಅಂದ್ರೆ ನವಿಲು. ಯಾವುದು? ರಾಷ್ಟ್ರೀಯ ಅಂದ್ರೆ ದೇಶದ್ದು, ನಮ್ಮ ಭಾರತ ದೇಶದ್ದು ರಾಷ್ಟ್ರೀಯ ಪಕ್ಷಿ ಅಂತ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ರಾಷ್ಟ್ರೀಯ ಪಕ್ಷಿ ಅಥವಾ ಭಾರತದ ರಾಷ್ಟ್ರೀಯ ಪಕ್ಷಿ ಅಂದ್ರೆ ನವಿಲು. ರಾಜ್ಯ ಪಕ್ಷಿ ಅಥವಾ ಸ್ಟೇಟ್ ಬರ್ಡ್ ಅಂತ ಕೇಳಿದ್ರೆ ನೀಲಕಂಠ ಅಥವಾ ಇಂಡಿಯನ್ ರೋಲರ್. ಓಕೆನಾ? ಎಸ್, ಕ್ಲಿಯರ್? ಡೌಟ್ಸ್ ಕ್ಲಿಯರ್? ಎಸ್ ಸರ್, ಕ್ಲಿಯರ್ ಆತಲ್ಲ? ಇನ್ನು ಏನಾರ ಡೌಟ್ ಇದೆಯಾ? ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್, ಕಮಿಂಗ್ ಟು ದ ಪಾಯಿಂಟ್. ನ್ಯಾಷನಲ್ ಫ್ರೂಟ್. ಮ್ಯಾಂಗೋ. ಯಪ್ಪೋ, ನಿಜ ಹೇಳ್ತೀವಿ, ಮ್ಯಾಂಗೋ, ಹಣ್ಣಾಗಿರೋ ಮ್ಯಾಂಗ್ನ ತಿಂದ್ರೆ ಅದ್ರ ಮಜಾನೇ ಬೇರೆ ಅಲ್ಲ. ಏನ್ ಚಂದ ಇರತ್ತದ. ಮಾವಿನ ಹಣ್ಣು ತಿನ್ನೋದ್ರಲ್ಲಿ ಸಿಗೋ ಖುಷಿನೇ ಬೇರೆ ಕಣ್ರ. ಆ ಸೀಸನ್ ವರ್ಷ ಪೂರ್ತಿ ಇರಬಾರ್ದ? ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತವನ್ನ. ಹೌದೇ ಇಲ್ಲಪ್ಪ? ಚೆನ್ನಾಗಿರತ್ತಲ್ಲೇನ್ರು? ಬೇರೆ ಲೆವೆಲ್ಲೇ ಇರತ್ತದು, ತಿನ್ನೋದ್ರಲ್ಲಿ ಖುಷಿನೇ ಬೇರೆ. ನೋಡಿ, ದಿ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಈಸ್ ಮ್ಯಾಂಜಿಫೆರಾ ಇಂಡಿಕಾ. ಇದನ್ನ ಏನಂತ ಕರೀತಾರೆ ಗೊತ್ತಾ? ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರು ಅಂತ ಕೇಳ್ತಾರೆ. ಕೆಲವೊಂದ್ಸಲ ಎಕ್ಸಾಮ್ ಕೇಳ್ತಾರೆ, ಪೊಲೀಸ್ ಎಕ್ಸಾಮ್ ಅಲ್ಲೂ, ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಲ್ಲೂ ಕೇಳ್ತಾರೆ ಇದನ್ನ. ಮ್ಯಾಂಜಿಫೆರಾ ಇಂಡಿಕಾ ಅಥವಾ ಮ್ಯಾಂಜಿಫೆರಾ ಅಂತ ಕೊಟ್ಟಿರ್ತಾರೆ ಕೆಲವೊಂದ್ಸಲ. ಮ್ಯಾಂಗಿಫೆರಾ ಅಥವಾ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕೊಟ್ಟಿರ್ತಾರೆ. ಇದು ಇದರ ವೈಜ್ಞಾನಿಕ ಹೆಸರು. ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ
ನಾವು ಮ್ಯಾಂಗೋ ಅಂತ ಕರಿತೀವಲ್ಲ, ಹಿಂಗಿರಲ್ಲ ಇವುಗಳ ಹೆಸರು. ಸೈಂಟಿಫಿಕ್ ನೀವು ಜುವಾಲಜಿ ಅಥವಾ ಬಾಟ್ನಿ ಜುವಾಲಜಿ ಅಂತ ನಾವು ಓದಿದ್ರೆ ಮುಂದೆ ಹೋಗ್ತೀರಿ ನೀವು, ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ, ಅವುಗಳು ಏನೇನೋ ಹೆಸರು ಬರ್ತಾವೆ. ಮ್ಯಾಂಗಿಫೆರಾ ಇಂಡಿಕಾ ಇದರ ವೈಜ್ಞಾನಿಕ ಹೆಸರು, ಸೈಂಟಿಫಿಕ್ ನೇಮ್. ಅದ್ ಯಾವ್ಯಾವ ಡಿಕ್ಷನರಿ ನೋಡಿಟ್ಟಿದ್ರು ಏನೋ ನನ್ಗಂತೂ ಗೊತ್ತಿಲ್ರಪ್ಪ. ಎಕ್ಸಾಮಿಗೆ ಕೇಳಿದ್ರೆ ಬರೀರೋ, ಮಾರ್ಕ್ಸ್ ಸಿಗತ್ತೆ. ಹಣ್ಣು ಸಿಕ್ಕರೆ ತಿನ್ನಾನ, ಬಟ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಸಿಕ್ಕಿದ್ರೆ ನಮಗೆ ನವೋದಯದಲ್ಲಿ ಶಾಲೆಯಲ್ಲಿ ಅಡ್ಮಿಷನ್ ಸಿಗತ್ತೆ. ದಟ್ ಈಸ್ ದ ಇಂಪಾರ್ಟೆಂಟ್. ದಟ್ಸ್ ವೈ ನೇಮ್ ಈಸ್ ಮ್ಯಾಂಗಿಫೆರಾ ಇಂಡಿಕಾ. ಇದ್ರದ್ದು ಒಂದದಲ್ಲ, ಬಹಳ ಕೇಳ್ತಾರೆ. ಆಲ್ಮೋಸ್ಟ್ ಎಕ್ಸಾಮಿಕ್ ಇಂಪಾರ್ಟೆಂಟ್ ಅನ್ನ ನಾನು ಹೇಳ್ತಿದ್ದೀನಿ. ಯಾವ್ದಾವ್ದು ಕೇಳ್ತಾರೆ ಗೊತ್ತಾ? ಸಿಂಹದ್ದು, ಹುಲಿದು, ಮತ್ತೆ ಈರುಳ್ಳಿದು, ಕುದುರೆದು, ಬೆಕ್ಕಿಂದು, ಇವುಗಳದು ನಿಮಗೆ ಏನ್ ಕೇಳ್ತಾರೆ ಗೊತ್ತಾ? ಈ ಸೈಂಟಿಫಿಕ್ ನೇಮ್ ಕೇಳ್ತಾರೆ, ವೈಜ್ಞಾನಿಕ ಹೆಸರು ಕೇಳ್ತಾರೆ. ಪೊಲೀಸ್ ಎಕ್ಸಾಮ್ ಅಲ್ಲಿ ಒಂದು ಲೀಸ್ಟ್ ಮಾಡ್ಕೊಂಡು ಓದ್ತಾರೆ ಇದನ್ನ ಓದ್ಬೇಕಾರೆ. ಓಕೆನಾ? ಎಸ್. ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ವಾವ್, ಹಣ್ಣಿನ ರಾಜ ಯಾರು? ಮಾವಿನ ಹಣ್ಣು. ಮ್ಯಾಂಗೋಸ್ ಆರ್ ಆಲ್ಸೋ ನೋನ್ ಆಸ್ ಕಿಂಗ್ ಆಫ್ ಫ್ರೂಟ್ಸ್. ಏನಂತೆ? ಹಣ್ಣಿನ ರಾಜ ಯಾರ? ಮಾವಿನ ಹಣ್ಣು. ಅದಕ್ಕೆ ಎಷ್ಟು ಚೆನ್ನಾಗಿರೋದು ಅಲ್ವಾ? ನೋಡ್ರಿ, ನಮ್ಮ ಮಣ್ಣು ಎಷ್ಟು ವಿಶೇಷ ಅಂತಂದ್ರೆ, ಮಣ್ಣಲ್ಲಿ ಬೆಳೆಯುತ್ತದು, ಮಣ್ಣು ತಿನ್ನತ್ತೆ. ಯಾವುದು? ಮಾವಿನ ಮರ. ಎಲ್ಲಿ ಬೆಳೆಯತ್ತಪ್ಪ? ಮಾವಿನ ಮರ ಬೆಳೆಯೋದು ಎಲ್ಲಿ? ಮಣ್ಣಲ್ಲಿ. ಹೌದೋ ಇಲ್ಲ? ಮಣ್ಣಲ್ಲಿ ಬೆಳೆಯತ್ತೆ. ಮಾವಿನ ಮರ ತಿನ್ನೋದೇನು? ಮಣ್ಣು ತಿನ್ನತ್ತೆ. ಓಕೆ, ಹಲೋ ಹಲೋ, ಹೇಳ್ಬಿಟ್ಟ. ಅದ್ ಹಣ್ಣಲ್ಲೇನೋ ಓಕೆ, ತಿನ್ಬೋದು. ಓಕೆನಾ? ಅದು ಎಂಡೇಂಜರ್ಡ್ ಅಲ್ಲ, ನಾವು ಮತ್ತೆ ಬೆಳೆಸ್ಬೋದು ಅದನ್ನ. ಓಕೆ ಬಿಟ್ಟ. ಓಕೆ, ನೋಡಿ, ಮಾವಿನ ಹಣ್ಣು ಅವು ಸಾರ್ ಪ್ರಾಣಿ. ಅಲ್ಲಿ ಹುಲಿ ನಾವು ಕೊಂದ್ರೆ ನಮಗೆ ಜೀವಾವಧಿ ಶಿಕ್ಷೆ, ಜೈಲಿಗೆ ಹಾಕ್ತಾರೆ ಅಂತೀರಿ. ಮತ್ ಮಾವಿನ ಮರ ಕಡಿದ್ರೆ ಯಾಕೆ ಜೈಲಿಗೆ ಹಾಕಲ್ಲ ಅಂದ್ರೆ, ನೋಡಿ, ಅದನ್ನ ನಾವು ಮತ್ತೆ ಬೆಳಿಬಹುದು ಮಾವಿನ ಮರಗಳನ್ನ. ಅದೇ ಹುಲಿಗಳನ್ನ ಒಂದು ಸಲ ಸಂತತಿ ಮುಗಿತು ಅಂದ್ರೆ ಮತ್ತೆ ಸಂತತಿ ಹುಡ್ಸಕ್ಕಾಗಲ್ಲ. ಈಗ ನೋಡ್ರಿ, ಡೈನೋಸರ್ಸ್ ಗಳಿದ್ವು, ಈಗ ಡೈನೋಸರ್ಸ್ ಕ್ರಿಯೇಟ್ ಮಾಡಕ್ಕಾಗತ್ತಾ? ಆಗಲ್ಲ. ಕೆಲವೊಂದು ವಿಶೇಷ ಪಕ್ಷಿಗಳಿದ್ವು, ಅವೆಲ್ಲ ಕೆಲವೊಂದು ಸಂತತಿಗಳು ನಾಶ ಆಗೋಗ್ಬಿಟ್ಟಿದಾವ್. ಅವು ಮತ್ತೆ ಇಲ್ಲ. ಅವುಗಳ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ನಮ್ಮಿಂದ ಆ ಸಂತತಿ ಹಾಳಾಗಬಾರ್ದು. ಹಾಗಾಗಿ ಅವುಗಳನ್ನ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಆ ಸಂತತಿನ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಕಠಿಣವಾದ ಕ್ರಮಗಳನ್ನ ತಗೊಳುತ್ತೆ. ಅದೇ ಮಾವಿನ ಹಣ್ಣನ್ನ ರಾಷ್ಟ್ರೀಯ ಹಣ್ಣು ಅಂತೀವಿ, ಬಟ್ ಅದನ್ನ ನಾವು ತಿನ್ಬಹುದು, ಮತ್ತೆ ಬೆಳಿಬಹುದಲ್ಲ, ಅದರದ್ದೇ ತೋಟನೇ ಮಾಡ್ತೀವಿ ನಾವು, ಅಲ್ವಾ? ಅದರಿಂದ ಯಾವುದೇ ರೀತಿಯ, ಬಟ್ ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು ಅನ್ನೋದಾದ್ರೆ ಅದು ಮಾವಿನ ಹಣ್ಣನ್ನ ನಾವು ಗುರುತಿಸ್ಕೊಂಡಿದೀವಿ. ಹಾಗಾದ್ರೆ ನೋಡಿ, ಮಾವಿನ ಹಣ್ಣಿನ ವಿಶೇಷತೆ ನೋಡ್ರಿ, ಯಾವುದೇ ಹಣ್ಣಾಗ್ಲಿ ಏನೇ ಆಗ್ಲಿ, ಮರ ಬೆಳೆಯೋದ್ ಮಣ್ಣಲ್ಲಿ ಬೆಳೆಯತ್ತೆ, ಎಲೆ ಎಲ್ಲ ಹೂವು ಎಲ್ಲ ಕೊಡತ್ತೆ. ಹಣ್ಣು, ಮಾವಿನ ಹಣ್ಣಿನ ಸ್ವೀಟ್ ನೋಡಿದಿರಲ್ಲ ನೋಡಿ, ಮಣ್ಣಿಂದ ಏನೆಲ್ಲ, ತೆಂಗಿನ ಮರ ನೋಡಿದಿರಲ್ಲ, ಆ ಬೇರಲ್ಲಿ ನೀರನ್ನು ಹೀರ್ಕೊಂಡು ಹೋಗಿ ಮೇಲ್ಗಡೆ, ಮರದ ಮೇಲ್ಗಡೆ ಒಂದ್ ಲೇಯರು, ಒಳಗಡೆ ಒಂದ್ ಲೇಯರು, ಒಳಗಡೆ ಚಿಪ್ಪು, ಅದ್ರೊಳಗೆ ನೀರು, ಎಳನೀರು, ಅದ್ರೊಳಗೆ ಮತ್ತೆ ಫ್ರೂಟು, ಕೊಬ್ಬರಿ, ಅದು ಒಣಗಿದ್ರೆ ಒಣ ಕೊಬ್ಬರಿ. ಎಷ್ಟು ವಿಶೇಷ ಇದೆಯಲ್ಲ ಪರಿಸರ. ನಮಗೆ ಏನೆಲ್ಲಾ ಕೊಡತ್ತೆ? ಹಣ್ಣು ಕೊಡತ್ತೆ, ನೀರ್ನ ಎಷ್ಟು ಕೂಲ್ ಡ್ರಿಂಕ್ಸ್. ಅದು ಆಕ್ಚುಲಿ ಒಳ್ಳೆ ಕೂಲ್ ಡ್ರಿಂಕ್ಸ್ ಅಂದ್ರೆ ಎಳ್ನೀರು. ಅದನ್ನ ಯಾವ ಸೈಂಟಿಸ್ಟ್ ಇನ್ನೂ ಕ್ರಿಯೇಟ್ ಮಾಡಕ್ಕಾಗಿಲ್ಲ, ಅಲ್ವಾ? ಬೇಕರಿಗಳಲ್ಲಿ ಮಾಡ್ತಾರಲ್ಲ, ಅದು ರಿಯಲ್ ಕೂಲ್ ಡ್ರಿಂಕ್ಸ್ ಅಲ್ಲ. ರಿಯಲ್ ಕೂಲ್ ಡ್ರಿಂಕ್ಸ್ ಈಸ್ ಎಳನೀರು. ನೋಡಿ, ಬೇರಲ್ಲಿ ಹೀರ್ಕೊಂಡು ನೀರ್ನ ಒಳಗ ಮೇಲೊಂದ್ ಲೇಯರು, ಒಳಗ ಚಿಪ್ಪು, ಅದ್ರೊಳಗ ನೀರು ಇರುತ್ತೆ. ಎಷ್ಟು ಅದ್ ನೀರು ಎಷ್ಟು ಸ್ವೀಟ್ ಇರುತ್ತೆ ಮರೆಯ. ಅದೇ ತಿನ್ನೋದೇನು ಮರ? ಮಣ್ಣಲ್ಲಿರುವ ಅಂಶಗಳನ್ನ ತೆಗೆದುಕೊಡುತ್ತೆ. ಅದಕ್ಕೆ ಹೇಳೋದು, ಮಣ್ಣಿಗೆ ವಿಶೇಷವಾದ ಶಕ್ತಿ ಇದೆ, ಮಣ್ಣಲ್ಲಿ ಎಲ್ಲಾ ರೀತಿಯ ಗುಣಗಳಿದಾವೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಪರಿಸರನ ನಾವು ರಕ್ಷಿಸಬೇಕು, ಪರಿಸರ ಹಾಳು ಮಾಡಬಾರ್ದು. ನಾವು ಫೋನ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ, ಕ್ಲಾಸಸ್ಗಳಿಗೆ ಡಿಸ್ಟರ್ಬ್ ಮಾಡಬೇಡಿ. ಏನಾರೇ ಎಮರ್ಜೆನ್ಸಿ ಇದ್ರೆ, ಏನಾರೇ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಫೋನ್ ಮಾಡಿ. ಓಕೆನಾ? ಹಲೋ, ಹಾ, ಹೇಳ್ಬಿಟ್ಟ. ಹಾ ಹಾ, ಹೌದು ಪುಟ, ನೀ ಕೇಳಿದ್ದು ಕರೆಕ್ಟ್ ಐತೆ. ಓಕೆನಾ? ಸರಿ, ಹೇಳ್ತೀನಿ ತಗ. ನೆಕ್ಸ್ಟ್
ನೋಡಿ ಪಾಪು ಹೆಸರು ಕೇಳೋದೇ ಮರ್ತೆ ನಾನು. ಫೋನ್ ಮಾಡಿದ್ಲು, ಸರ್ ಮ್ಯಾಂಗೋನೇ ಯಾಕೆ ನಾವು ನ್ಯಾಷನಲ್ ಫ್ರೂಟ್ ಅಂತ ಹೇಳ್ಬೇಕು, ಬೇರೆ ಫ್ರೂಟ್ಗಳು ಇದ್ವಲ್ಲ ಸರ್ ಅವನ್ನೆಲ್ಲ ಯಾಕೆ ಹೇಳಿಲ್ಲ ಸರ್ ಅಲ್ವಾ ಅಂತ ಕ್ವಶನ್ ಕೇಳ್ತಿತ್ತು. ನೀವೇ ಆನ್ಸರ್ ಹೇಳ್ಬಿಡ್ರಿ. ಯಾಕೆ ನಾವು ಮ್ಯಾಂಗೋನೇ ನ್ಯಾಷನಲ್ ಫ್ರೂಟ್ ಅಂತ ಕರೆದ್ವಿ, ಬೇರೆ ಹಣ್ಣುಗಳನ್ನ ಯಾಕೆ ನಾವು ಕರೀತಿಲ್ಲ ನ್ಯಾಷನಲ್ ಫ್ರೂಟ್ ಅಂತ ಹೇಳಿ ಅಂತ ಕೇಳಿದೆ. ಆದರೆ ಸರ್ಕಾರದ ಅನುಮತಿ ಇಲ್ಲದೆ ಮರಗಳನ್ನು ಕಡಿದರೆ ಅಪರಾಧ ಸರ್. ಖಂಡಿತ ಸುರಭಿ, ವೆರಿ ಗುಡ್ ಕ್ವಶನ್ ಪುಟ, ವೆರಿ ಗುಡ್ ಆನ್ಸರ್ ಸ್ಟೇಟ್ಮೆಂಟ್ ಕೂಡ. ಯಾವುದೇ ಮರ ಕಡಿಬೇಕಂದ್ರೆ ಸರ್ಕಾರದ ಅನುಮತಿ ತಗೊಂಡೇ ಕಡಿಬೇಕೀಗ. ನಾವು ಇಲ್ಲ ಕಡ್ದು ಸಪ್ಲೈ ಮಾಡ್ತಿದೀವಿ ಅಂದ್ರೆ ಈ ಮರ ಎಲ್ಲಿಂದ ಕಡ್ಕೊಂಡ್ ಬಂದೆ, ಯಾರ್ ಪರ್ಮಿಷನ್ ತಗೊಂಡಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡಿದ್ಯಾ, ಮಾಜರ್ ಮಾಡಿಸಿದ್ಯಾ, ಇದೆಲ್ಲ ಬಹಳ ಕೇಳ್ತಾರೆ. ಖಂಡಿತ ಯಾವುದೇ ಮರನ ನಾವು ಸುಮ್ನೆ ಕಡಿಯಂಗಿಲ್ಲ. ನಾವು ಕಡಿಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಮಾಜರು ಮಾಡಿಸ್ಬಿಟ್ಟು ಅವರಿಂದ ಪರ್ಮಿಷನ್ ತಗೋಬೇಕು, ಅವಾಗ ನಾವು ಮರ ಕಡಿಬಹುದು. ಇಲ್ಲಾಂದ್ರೆ ಅದು ಕೂಡ ಇಲ್ಲೀಗಲ್. ಓಕೆನಾ? ಎಸ್. ಮಾವಿನ ಹಣ್ಣು ತುಂಬಾ ರುಚಿಯಾಗಿರುತ್ತದೆ ಸರ್, ಅದಕ್ಕೆ ನಮಗೆ ಮಾವಿನ ಹಣ್ಣನ್ನ SP ಸಮೃದ್ಧಿ ಹೇಳ್ತಿರೋ ಆನ್ಸರ್. ಸೊ ಸ್ವೀಟ್ ಸರ್, ಅದಕ್ಕೆ ಅದನ್ನ ಹಣ್ಣಿನ ರಾಜ ಅಂತ ಕರಿತೀವಿ, ಜೊತೆಗೆ ಅದನ್ನ ನಮ್ಮ ರಾಷ್ಟ್ರೀಯ ಹಣ್ಣು ಅಂತ ಗುರುತಿಸಿದೀವಿ ಸರ್. ಇಟ್ಸ್ ಸೋ ಟೇಸ್ಟಿ ಸರ್ ಇನ್ ದ ವರ್ಲ್ಡ್, ಸೋ ಟೇಸ್ಟಿ. Okay sir, it is a national fruit sir, this is very sweet sir, mango is national fruit. Okay sir, because it is very very tasty ಅಲ್ಲ. ಹೌದಪ್ಪ, ನನ್ಗಂತೂ ಬಹಳ ಇಷ್ಟ ಕಂಡ್ರೋ, ತಿಂತೀನಿ ನಾನಂತೂ ಬಹಳ ಇಷ್ಟ. ಆ ಸೀಸನ್ ಬಂದ್ರೆ ಕಂಟಿನ್ಯೂ 1 ತಿಂಗಳ ಅವಾಗ ತಗೊಂಬಂದ್ ತಿಂತಾನೆ ಇರ್ತೀವಿ. ಇಟ್ ಈಸ್ ದ ಕಿಂಗ್ ಆಫ್ ಫ್ರೂಟ್ಸ್. ಹೌದು, ಅದಕ್ಕೆ ಅವ್ರನ್ನ ಮಾವಿನ ಹಣ್ಣಿನ ರಾಜ ಆಗಿರೋದಕ್ಕೆ ಅಲ್ವಾ ನಾವು ಮಾಡ್ಕೊಂಡಿರೋದನ್ನ ರಾಷ್ಟ್ರೀಯ ಹಣ್ಣು ಅಂತ. ಇಟ್ ಗ್ರೋ ಮೋರ್ ಸರ್, ರಿಲಿಜಿಯಸ್ ಸಿಂಬಾಲಿಸಮ್. ಎಸ್ ಮನ್ವಿತ್ ರೆಡ್ಡಿ, ವೆರಿ ಗುಡ್ ಪುಟ ಅಲ್ವಾ, ಚೆನ್ನಾಗಿದೆ ಮರೆಯ. ನ್ಯಾಷನಲ್ ವೆಜಿಟೇಬಲ್ ನೋಡ್ರಿ, ನ್ಯಾಷನಲ್ ವೆಜಿಟೇಬಲ್ಸ್ ನೋಡಿ. ನ್ಯಾಷನಲ್ ವೆಜಿಟೇಬಲ್ ಅಂದ್ರೆ ಏನ್ ಹೇಳಿ? ರಾಷ್ಟ್ರೀಯ ತರಕಾರಿ ಯಾವ್ದಂತೆ? ನ್ಯಾಷನಲ್ ವೆಜಿಟೇಬಲ್ಸ್ ಅಂತ ಕರಿತೀವಿ ಇದನ್ನ ನಾವು. ಇಂಡಿಯನ್ ಪಂಪ್ಕಿನ್ ಅಂದ್ರೆ ಏನ್ ಹೇಳಿ? ಇಲ್ಲಿ ಐತ್ ನೋಡ್ರಿ, ಇದನ್ನ ತಿಂದಿರಿ ನೀವು? ಇದನ್ನ ತಿಂದಿರಾ? ಏನಿದು? ಕುಂಬಳಕಾಯಿ ಬಳ್ಳಿಯಲ್ಲಿಟ್ಟನೋ ನಮ್ಮ ಶಿವ, ನೆಲ್ಲಿಕಾಯಿ ಮರದಲ್ಲಿಟ್ಟನೋ ಅಲ್ವಾ. ನೆಲ್ಲಿಕಾಯಿ ಈಟಿಟ್ಟು ಇರ್ತವೆ, ಅದನ್ನ ಮರದ ಮೇಲೆ ಬೆಳೀತತೆ. ಕುಂಬಳಕಾಯಿ ಬಳ್ಳಿಯಲ್ಲಿರುತ್ತೆ. ಪಾಪ ಆ ಬಳ್ಳಿಗೆ ಅದು ಬಿಡಿಯೋದೇ ಕಷ್ಟ, ಅದು ಇಷ್ಟು ದಪ್ಪ ಕಾಯಿ ಇರುತ್ತೆ, ಅದಕ್ಕೆ ನೆಲದ ಮೇಲೆ ಬೆಳೆದ್ ಬಿಡುತ್ತದು. ಅದಕ್ಕೆ ನೆಲದ ಮೇಲೆ ಬೆಳ್ಳಿ ಇದ್ರೆ ಆ ಕಾಯಿ ಅಲ್ಲೇ ಇರುತ್ತೆ, ಬಳ್ಳಿಯಲ್ಲಿ ಕುಂಬಳಕಾಯಿ. ಓಕೆನಾ? ಇದು ನಮ್ಮ ರಾಜ್ಕುಮಾರ್ ಅವ್ರ, ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಮಾಡಿದಾರಲ್ಲ ಆ ಹಾಡು ಸೂಪರ್ ಆಗಿದೆ ಇದು ಅಲ್ವಾ. ಕುಂಬಳಕಾಯಿ ಬಳ್ಳಿಯಲ್ಲಿಟ್ಟನೋ ಶಿವ, ನೆಲ್ಲಿಕಾಯಿ ಮರದಲ್ಲಿಟ್ಟನೋ ಅಂತ ಅಲ್ವಾ. ಯಾರೋ ಬಹಳ ಫೋನ್ ಮಾಡಕತ್ತಾರ, ತಡ್ರಿ ಒಂದ್ಸಲ. ಹಲೋ, ಹೌದು ಪುಟ, ಹೌದು ಕಣ. ಓಕೆ, ಆಯ್ತು ತಗೋ, ಸರಿ ಪುಟ. ಓಕೆ, ಇವ ಸ್ಟ್ರಾಬೆರಿನೂ ಸ್ವೀಟ್ ಇರುತ್ತಲ್ಲ ಸಾರ್ ಅಂತಾನವ. ಓಕೆ, ದಿಸ್ ವೆಜಿಟೇಬಲ್ ಗ್ರೋಸ್ ಆಲ್ ಓವರ್ ಇಂಡಿಯಾ ಅಂಡ್ ಡಸಂಟ್ ರಿಕ್ವೈರ್ ಸ್ಪೆಷಲ್ ಸಾಯಿಲ್ ಕಂಡೀಷನ್ಸ್. ಈ ಹಣ್ಣಿನ ವಿಶೇಷತೆ ಏನ್ ಗೊತ್ತಾ? ಇದು ಈ ಭಾರತದ ಯಾವ ರಾಜ್ಯದಲ್ಲಿ ಬೇಕಾದ್ರೂ ಬೆಳೆಯತ್ತಂತೆ. ಇದಕ್ಕೆ ಇಂಥದ್ದೇ ಮಣ್ಣು ಬೇಕು, ಇಂಥದ್ದೇ ಒಂದು ವಾತಾವರಣ ಬೇಕು ಅಂತ ಏನಿಲ್ಲಂತೆ. ಇಟ್ ಕ್ಯಾನ್ ಬಿ ಗ್ರೋನ್ ಆಸ್ ಎ ಕ್ರೀಪರ್ ಪ್ಲಾಂಟ್. ಅಂದ್ರೆ ನೋಡಿ, ಈ ತರಕಾರಿ ಭಾರತದಾದ್ಯಂತ ಬೆಳೆಯುತ್ತದೆ, ಯಾವ ರಾಜ್ಯದಲ್ಲಿ ಬೇಕಾದ್ರೂ ಬೆಳೀತಾರೆ. ನೋಡ್ರಿ, ಕೆಲವೊಂದು ರಾಜ್ಯದಲ್ಲಿ ಮಾತ್ರ ಕೆಲವೊಂದು ಬೆಳೆ ಬೆಳೆಯೋಕ್ ಸಾಧ್ಯ. ಕಪ್ಪು ಮಣ್ಣಲ್ಲಿ ಹತ್ತಿ ಬೆಳೀತಾರೆ ಅಲ್ವಾ, ಒಂದೊಂದು ಮಣ್ಣಲ್ಲಿ ಒಂದೊಂದು ವಿಶೇಷವಾದ ಬೆಳೆಗಳು ಬರ್ತವೆ. ಆದ್ರೆ ಇದಂಗಲ್ಲ, ಕುಂಬಳಕಾಯಿ ಎಲ್ಲಾ ಕಡೆ ಬೆಳೀತಾರೆ ಮತ್ತು ವಿಶೇಷ ಮಣ್ಣಿನ ಪರಿಸ್ಥಿತಿಗಳ ಅಗತ್ಯವಿಲ್ಲ. ಯಾವುದೇ ರೀತಿ ಇಂಥ ಮಣ್ಣು ಬೇಕು ಅಂತಾನೆ ಏನಿಲ್ಲ, ಎಲ್ಲಾ ಮಣ್ಣಲ್ಲೂ ಬೆಳೀತತಿ. ಇದನ್ನು ಬಳ್ಳಿ ಸಸ್ಯವಾಗಿ ಬೆಳೆಯಬಹುದು. ಯಾವ ಸಸ್ಯ? ಕ್ರೀಪರ್ ಪ್ಲಾಂಟ್. ಅಂದ್ರೆ ಇದನ್ನ ನಾವು ಬಳ್ಳಿ ಸಸ್ಯಗಳು ಅಂತ ಕರಿತೀವಿ ಅಲ್ವಾ. ಹಾಗಾಗಿ ಇದನ್ನ ನಾವು ಕ್ರೀಪರ್ ಪ್ಲಾಂಟ್ ಅಥವಾ ಬಳ್ಳಿ ಸಸ್ಯವಾಗಿ ಬೆಳೆಯಬಹುದು. ಕುಂಬಳಕಾಯಿ ಇದು ಬಹಳ ವಿಶೇಷ ಅಂದ್ರೆ ಅದ್ರ ಬೀಜದ್ದು ಬಹಳ ರೇಟ್ ಇರುತ್ತೆ. ಬಟ್ ಕುಂಬಳಕಾಯಿನ ಸಾಂಬಾರಿಗೆ ಬಳಸ್ತಾರೆ, ಕೆಲವೊಂದ್ ಕಡೆ ದೇವಸ್ಥಾನಗಳಲ್ಲಿ ಸ್ವೀಟ್ ಪಾಯಸ ಮಾಡ್ತಾರೆ, ಅದನ್ನ ಬಳಸ್ತಾರೆ. ಕೆಲವೊಂದ್ಸಲ ಇದ್ರದ್ದು ಏನ್ ಮಾಡ್ತಾರೆ, ಇನ್ನು ಹಲ್ವಾ ಮಾಡ್ತಾರ.
ಎಲ್ಲ ಮಾಡಿ ತಿಂತಾರ, ತಿನ್ನೋರಿಗೆ ಗೊತ್ತದ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್ ವಿಶೇಷವಾಗಿ ಹೋಗುವ. ಎಸ್ ಸರ್. ನೆಕ್ಸ್ಟ್ ಕ್ವಶನ್ ಬಂತ್ ನೋಡ್ರಿ. ಇದ ಹೇಳ್ರಿ ಮತ್ತ ಏನ್ ಸರ್ ಇದು? ನ್ಯಾಷನಲ್ ಫ್ಲವರ್ ಸರ್. ಏನಿದೆ ನ್ಯಾಷನಲ್ ಫ್ಲವರ್? ಯಾವುದು? ಲೋಟಸ್. ಏನಿದು? ಕಮಲದ ಕಣ್ಣೋಳೆ ಅಲ್ವಾ? ಕಮಲದ ಹೂ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಲ್ಲಿ ಬೆಳೆಯತ್ತೆ ಹೇಳ್ರಿ? ಇದು ಎಲ್ಲಿ ಬೆಳೆಯತ್ತೆ? ಕಮಲದ ಹೂ ಎಲ್ಲಿ ಬೆಳೆಯತ್ತ? ಹೊಲದಲ್ಲಿ ಬೆಳೆಯತ್ತೇನಿದ? ಇಲ್ಲ ಸರ್, ಇದು ನೀರೊಳಗೆ ಬೆಳೆಯತ್ತೆ, ಕೆರೆಗಳಲ್ಲಿ ಬೆಳೆಯತ್ತೆ. ದೊಡ್ಡ ದೊಡ್ಡ ಕೆರೆ ಸರೋವರಗಳಲ್ಲಿ ಇದನ್ನ ನಾವು ಬೆಳಿಬಹುದು. ಕೆರೆಗಳಲ್ಲಿ ನೋಡ್ತೀವಿ ನಾವು. ಎಸ್ ಸರ್ ನೋ. ಇದು ಕಮಲದ ಹೂವು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅದ ನೋಡಕ್ಕೆ ಚೆನ್ನಾಗಿದೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣವಾ? ಎಸ್ ಸರ್. ಹಾಗಾದ್ರೆ ನೋಡಿ, ಲೋಟಸ್ ಸೈಂಟಿಫಿಕಲಿ ನೋನ್ ಆಸ್ ಎ ನಿಲುಂಬೋ ನುಸಿಫೆರಾ. ಏನಪ್ಪಾ ಹೆಸರಿಟ್ಟವಪ್ಪ, ಒಳ್ಳೆ ಹೆಸರಿಡಬಾರ್ದ? ಈಸ್ ಎ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ as it occupies unique position in the art and mythology of ancient Indian culture. ಅಂದ್ರೆ ರಾಷ್ಟ್ರೀಯ ಹೂವು ಕಮಲ. ಯಾವ್ದಪ್ಪ? ಕಮಲ. ಅಷ್ಟು ಗೊತ್ತು ನಮಗೆ. ವೈಜ್ಞಾನಿಕವಾಗಿ ನಿಲುಂಬೋ ಎಂದು ಕರೆಯಲ್ಪಡುವ ನಿಲುಂಬೋ ನುಸಿಫೆರಾ. ಆಕ್ಚುಲಿ ಇಲ್ಲೊಂದು ಸ್ವಲ್ಪ ಬಿಟ್ಟಿದ್ದಾರೆ. ನಿಲುಂಬೋ ನುಸಿಫೆರಾ ಇಲ್ಲಿದೆ ನೋಡಿ. ಇದು ನಿಲುಂಬೋ ನುಸಿಫೆರಾ ಅಂತ ಕರೀತಾರೆ. ಕಮಲವು ನ್ಯೂಸಿಫೆರಾ, ನಿಲುಂಬೋ ಎಂದು ಕರೆಯಲ್ಪಡುವ ಕಮಲವು ನ್ಯೂಸಿಫೆರಾ ಭಾರತದ ರಾಷ್ಟ್ರೀಯ ಹೂವಾಗಿದೆ. ಓಕೆನಾ? ಭಾರತದ ರಾಷ್ಟ್ರೀಯ ಹೂವಾಗಿದೆ. ಇದನ್ನ ನಿಲುಂಬೋ ನ್ಯೂಸಿಫೆರಾ ಅಂತ ಕರಿತೀವಿ. ಏಕೆಂದ್ರೆ ಇದು ಪ್ರಾಚೀನ ಭಾರತೀಯ, ಏನ್ಷಿಯಂಟ್ ಇಂಡಿಯನ್ ಅಲ್ವಾ, ಸಾಂಸ್ಕೃತಿಕ ಕಲೆ ಮತ್ತು ಪುರಾಣಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಹಾಗಾಗಿ ನಾವು ಕಮಲದ ಹೂವನ್ನ ಏನಂತ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಇದನ್ನ ಕಮಲದ ಹೂವು ನಾವು ಏನ್ಷಿಯಂಟ್ ಅಂದ್ರೆ ಭಾರತೀಯ ಪ್ರಾಚೀನ ಕಲೆಗಳಲ್ಲಿ, ಸಾಂಸ್ಕೃತಿಕ ಕಲೆ ಮತ್ತು ಪುರಾಣಗಳಲ್ಲಿ ಈ ಹೂವಿನ ಬಗ್ಗೆ ತುಂಬಾ ಉನ್ನತ ಸ್ಥಾನ ಇದೆ. ಹಾಗಾಗಿ ಕಮಲದ ಹೂವನ್ನ ನಾವು ನಮ್ಮ ರಾಷ್ಟ್ರೀಯ ಹೂವು ಅನ್ನೋ ಒಂದು ಇದಕ್ಕೆ ಪಟ್ಟಿಗೆ ಸೇರಿಸಿದೀವಿ. ಕ್ಲಿಯರ್? ಇಟ್ಸ್ ಕ್ಲಿಯರ್? ಎಸ್ ಸರ್. ಮುಂದೆ ಹೋಗೋಣ. ನಮ್ಮ ರಾಷ್ಟ್ರೀಯ ಹೂವು ಯಾವುದಪ್ಪ? ಕಮಲ ಸರ್. ಎಸ್ ಸರ್. ಓಕೆನಾ? ಈಗ ಸುಮಾರು ನೋಡಿದೀವಿ. ಓಕೆ, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವ್ದಿದು? ಯಾವ್ದ್ರ ಇದು? ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್. ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಈಸ್ ಗಂಗಾಸ್ ರಿವರ್ ಡಾಲ್ಫಿನ್. ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವ್ದಪ್ಪ ಅಂತ ಕೇಳಿದ್ರೆ, ರಾಷ್ಟ್ರೀಯ ಪ್ರಾಣಿ ಹುಲಿ, ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಆನೆ, ಹೆರಿಟೇಜ್ ಅನಿಮಲ್ ಈಸ್ ಎಲಿಫೆಂಟ್, ನ್ಯಾಷನಲ್ ಅನಿಮಲ್ ಈಸ್ ಟೈಗರ್, ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂದ್ರೆ ಜಲಚರ ಪ್ರಾಣಿ ಅಂತ ಬಂದಾಗ ಗಂಗಾ ನದಿಯ ಡಾಲ್ಫಿನ್, ಗ್ಯಾಂಗಸ್ ನದಿ ಡಾಲ್ಫಿನ್ ಅಂದ್ರೆ ಗಂಗಾ ನದಿಯ ಡಾಲ್ಫಿನ್. ಗೊತ್ತಾಗ್ತಿದೆಯಲ್ವಾ? ಗಂಗಾ ನದಿ ಗೊತ್ತಲ್ಲ, ಭಾರತದ ರಾಷ್ಟ್ರೀಯ ನದಿ ಅಂತಾನೆ ಕರಿತೀವಿ ಅದನ್ನ. ಗಂಗಾ ನದಿಯಲ್ಲಿ ಈ ತರದ ಡಾಲ್ಫಿನ್ಗಳಿದಾವ. ಯಾವ ತರದ? ಈ ತರ ಡಾಲ್ಫಿನ್ಗಳಿದಾವ. ಅವು ವಿಶೇಷತೆ ಏನ್ ಗೊತ್ತಾ? ನೀರಿನ ಡುಬುಕ್ ಅಂತವ್, ನೀರ್ ಮೇಲಿಂದ ಹಿಂಗಾರ್ತಾವು, ಹಿಂಗಾರ್ತಾವ್. ನೋಡಿದ್ರಲ್ಲ ಅದ್ರ ಮೂತಿ ನೋಡ್ರಿ ಹೆಂಗೈತೆ. ಬಟ್ ಇದ್ರ ವಿಶೇಷತೆ ಏನ್ ಗೊತ್ತಾ? ಮಲಗ್ಬೇಕಾರೆ ಒಂದ್ ಕಣ್ಣು ಮುಚ್ಕೊಂಡು ಒಂದ್ ಕಣ್ಣು ತೆಗ್ದು ಹಂಗೆ ಮಕ್ಕೊಂಡಿರುತ್ತೆ. ಆಮೇಲೆ ಈ ಕಣ್ಣು ಮುಚ್ಕೊಳತ್ತೆ, ಈ ಕಣ್ಣಿಂದ ನೋಡ್ತಾ ಯಾಕಂದ್ರೆ ಗಂಗಾಟಿಕ್ ಡಾಲ್ಫಿನ್ಸ್ ಆರ್ ಫೌಂಡ್ ಇನ್ ದ ರಿವರ್ ಗಂಗಾ. ಎಲ್ಲಿ ಸಿಗತ್ತಂತ ಇವು? ಗಂಗಾ ನದಿಯಲ್ಲಿ. ದಿ ಗಂಗಾ ರಿವರ್ ಡಾಲ್ಫಿನ್ ವಾಸ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆನ್ 18th May 2010. 2010ಕ್ಕೆ ನಾವು ಆನೆನ ಪಾರಂಪರಿಕ ಪ್ರಾಣಿ ಅಂತಾನು
ಹೆರಿಟೇಜ್ ಆಫ್ ಪ್ರಾಣಿ ಅಂತ ನಾವು ಯಾವಾಗ ಕರ್ಕೊಂಡ್ವೋ ಅದೇ ತರ ಆನೆನ ಅವಾಗ ತಗೊಂಡ್ವಿ. ಇಲ್ಲಿ ಡಾಲ್ಫಿನ್ ಕೂಡ ನಾವು ನೋಡಿ, ಗಂಗಾ ನದಿ ಡಾಲ್ಫಿನ್ ಗಳನ್ನು 18 ಮೇ 2010 ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಯಿತು. 18 ಮೇ 18 ಮೇ 2010 18 ಮೇ 2010 ಇವನ್ನೆಲ್ಲ ನೀಟಾಗಿ ಪಾಯಿಂಟ್ ಟು ಪಾಯಿಂಟ್ ಬರ್ಕೋಬೇಕು, ಬರ್ಕೊಂಡು ನೋಟ್ಸ್ ಮಾಡ್ಕೋಬೇಕು. ಇದ್ರಲ್ಲಿ ಯಾವುದೇ ಪಾಯಿಂಟ್ ಕೇಳಿದ್ರು ಪಟ 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 ಆನ್ಸರ್ ಮಾಡ್ಬೇಕು. ಮಾಡ್ತೀರಲ್ಲ? ಮಾಡ್ತೀರಾ ಇಲ್ಲ? ಎಸ್ ಸರ್, ಮಾಡ್ತೀವಿ ಸರ್, ಮಾಡ್ಬೇಕು ಸರ್. ಓಕೆನಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಒಂದು ಲಾಸ್ಟ್ ನಿಮಗೆ ಯಾವ್ದ್ರದ ಓಕೆ ಬಿಟ್ಟ ಹೇಳ್ತೀನಿ ನೋಡು. ಡಾಲ್ಫಿನ್ ಅನ್ನೋದು ಏನದು? ಮೀನಾ ಏನದು? ಡಾಲ್ಫಿನ್ ಏನ್ರಪ್ಪ ಅದು? ಡಾಲ್ಫಿನ್ ಏನಿದು? ಮೀನು. ನೋಡಿ ಅದ್ರ ವಿಶೇಷತೆ ಅಂದ್ರೆ ಇದು ಸಿಹಿ ನೀರಿನಲ್ಲಿರುತ್ತಿದು. ನದಿ ನೀರು ಸಿಹಿ ನೀರು, ಸಮುದ್ರದ ನೀರು ಯಾವ್ದಿದು? ಸಮುದ್ರದ ಉಪ್ಪು ನೀರು ಇರುತ್ತೆ, ಇದು ಸಿಹಿ ನೀರಲ್ಲಿದೆ ಅಲ್ವಾ? ಎಸ್, ನದಿ ನೀರಲ್ಲಿರುತ್ತೆ. ಮತ್ತೆ ಇದು ಸ್ವಲ್ಪ ಥಿಂಕ್ ಮಾಡುತ್ತೆ. ಇದು ಮನುಷ್ಯನ ಜೊತೆ ಸ್ನೇಹ ಬೆಳೆಸುವಂತ ಒಂದು ಮೀನು, ಮನುಷ್ಯನ ಜೊತೆ ಸ್ನೇಹವನ್ನು ಬೆಳೆಸತ್ತಿದ್ದು. ಅಂಡರ್ಸ್ಟ್ಯಾಂಡಿಂಗ್ ಬಹಳ ಚೆನ್ನಾಗಿರುತ್ತಿದ್ದು ಅಲ್ವಾ? ನೋಡ್ರಿ, ಬೇರೆ ಮೀನ್ ಜೊತೆ ಯಾರು ಆಟ ಆಡಲ್ಲ, ಡಾಲ್ಫಿನ್ ಜೊತೆ ಆಟ ಆಡ್ತಿರುತ್ತಾರ ಅಲ್ವಾ? ಎಸ್, ಬುದ್ಧಿಜೀವಿ. ನೆಕ್ಸ್ಟ್ ಇನ್ನು ಒಂದು ಕ್ವಶನ್ ಇವತ್ತಿಗೆ ಸಾಕು. ಅತಿ ಆದ್ರೆ ಯಾವುದು ಕೂಡ ಎಲ್ಲ ಒಂದೇ ಸಲ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳ್ರಿ? ಹೋಳಿಗೆ ಕೂಡ ಮುಳ್ಳಾಗತ್ತಂತ. ಓಕೆ, ಹಾಗಾಗಿ ಲಾಸ್ಟ್ ಒನ್ ಕ್ವಶನ್ ನಿಮ್ಗೋಸ್ಕರ. ಇದು ಪಾರ್ಟ್ 1 ಅಂತ ಅನ್ಕೊಳ್ಳೋಣ. ಇನ್ನೊಂದು ಪಾರ್ಟ್ 2 ಇದ್ರಲ್ಲೇ ಮಾಡೋಣ ನಾವು. ಫೋನ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ದಯವಿಟ್ಟು ಫೋನ್ಗಳು ನೀವು ಮಾಡಕ್ ಹತ್ಕೊಂಡ್ರಿ ಅಂದ್ರೆ ನನಗೆ ಇಲ್ಲಿ ಕ್ಲಾಸಸ್ಗಳು ಸ್ಟಾಪ್ ಆಗ್ತಾ ಬರುತ್ತೆ. ಆದಷ್ಟು ಅವಾಯ್ಡ್ ಮಾಡಿ ಫೋನ್. ಓಕೆ, ನೋಡಿ, ನ್ಯಾಷನಲ್ ಟ್ರೀ ದಿ ಬನಿಯಾನ್ ಟ್ರೀ. ಬನಿಯಾನ್ ಅಂದ್ರೆ ಮತ್ ನೀವು ಬನಾನಾ ಟ್ರೀ ಅಲ್ಲ, ಇದು ಬನಿಯಾನ್ ಟ್ರೀ. ಬನಾನಾ ಟ್ರೀ ಬೇರೆ, ಬನಿಯಾನ್ ಟ್ರೀ ಬೇರೆ. ದಿ ಸೈಂಟ್ ಬನಾನಾ ಅಂದ್ರೆ ನಾವು ಬನಾನಾ ಬಾಳೆಹಣ್ಣಲ್ಲ, ಬನಿಯಾನ್ ಟ್ರೀ ಇದು. ಯಾವ್ದು ಹೇಳ್ರಿ? ದಿ ಸೈಂಟಿಫಿಕ್ ನೇಮ್ ವಾಸ್ ನೇಮ್ ಆಫ್ ದ ಟ್ರೀ ಈಸ್ ಫಿಕಸ್ ಬೆಂಗಾಲ್. ಏನಿದು? ಫಿಕಸ್ ಬೆಂಗಾಲೆನ್ಸಿಸ್. ಇಲ್ಲಿದೆ ನೋಡ್ರಿ, ಫಿಕಸ್ ಬೆಂಗಾಲೆನ್ಸಿಸ್. ಫಿಕಸ್ ಬೆಂಗಾಲೆನ್ಸಿಸ್. ಫಿಕಸ್ ಅದು ಮರದ, ಯಾವ ಮರದ್ದು? ಆಲದ ಮರ. ನೋಡ್ರಿ, ಆಲದ ಮರ ಗೊತ್ತಲ್ಲ, ಅದಕ್ಕೆ ಒಂದ್ ಬೇರ್ ಇರುತ್ತೆ, ಹಿಂಗ್ ಹೋಗ್ಬಿಟ್ಟು ಮರ ಬೀಳುತ್ತೆ. ಅದರಿಂದ ಕೆಲವು ಬೇರ್ಗಳು ಹಿಂಗ್ ನೇತಾಡ್ತಿರ್ತವೆ, ನೋಡಿದ್ರ? ಅದು ಮತ್ತೆ ನೆಲಕ್ಕೆ ಟಚ್ ಆಗ್ಬಿಟ್ರೆ ಮತ್ತೆ ಇಲ್ಲಿ ಅಲ್ಲಿಂದ ಮತ್ತೆ ಬೆಳೀತಾ ಹೋಗುತ್ತದೆ. ಸುಮಾರು 400 ವರ್ಷಗಳ ಇತಿಹಾಸ ಇರುತ್ತೆ ಅದಕ್ಕೆ. ಸುಮಾರು ಎಷ್ಟು ವರ್ಷ? 400 ವರ್ಷಗಳ ಇತಿಹಾಸ ಇದೆ. ಇತಿಹಾಸ ಅಂತೀನಿ, ಅದು ಅಷ್ಟು ಟೈಮು ಬದುಕತ್ತೆ. ತುಂಬಾನೇ ದಿನಗಳನ್ನ ಏನ್ ಮಾಡತ್ತದು? ತುಂಬಾ ದಿನ ಬದುಕತ್ತದು. ಆಲದ ಮರಗಳು ನೋಡಿದ್ವಿ, ಅಷ್ಟು ದೊಡ್ಡ ಆ ಬೇರ್ಗಳು ಹಿಡ್ಕೊಂಡು ಜೋತಾಡೋದು, ನೇತಾಡೋದು ಅಲ್ವಾ? ಎಸ್, ಹಂಗಾರೆ ರಾಷ್ಟ್ರೀಯ ಮರ ಆಲದ ಮರ, ಬನಿಯಾನ್. ಇದು ಬನಾನಾ ಅಲ್ಲ, ಬನಿಯಾನ್. ಓಕೆನಾ? ಆಲದ ಮರ ರಾಷ್ಟ್ರೀಯ ಮರ. ರಾಷ್ಟ್ರೀಯ ಹೂವು ಕಮಲ, ರಾಷ್ಟ್ರೀಯ ಹಣ್ಣು ಹೇಳಿ ಮ್ಯಾಂಗೋ. ಓಕೆನಾ? ಇದು 3 ಕ್ಲಿಯರ್ ಅಲ್ವಾ? ರಾಷ್ಟ್ರೀಯ ಪ್ರಾಣಿ ಹುಲಿ. 1973 ಇಂದ ಹುಲಿ. ಅದಕ್ಕಿಂತ ಮುಂಚೆ ಟಿಲ್ 1972 ವರೆಗೂ ಯಾವ್ದಿತ್ತು ಹೇಳ್ರಿ? ಯಾವ್ದಿತ್ತು? ಟೈಗರ ಲಯನ್ ಇತ್ತು. 1970 ಟೈಗರ್. ಹಾಗಾದ್ರೆ 1973ಗೆ ಒಂದು ಪ್ರಾಜೆಕ್ಟ್ ತಂದ್ರು. ಯಾವ ಪ್ರಾಜೆಕ್ಟ್? ಆನ್ಸರ್ ಮಾಡ್ತಾ ಇರ್ಬೇಕು. ಯಾವ ಪ್ರಾಜೆಕ್ಟ್? ಪ್ರಾಜೆಕ್ಟ್ ಟೈಗರ್. 1973ಕ್ಕೆ ಪ್ರಾಜೆಕ್ಟ್ ಟೈಗರ್ ಅಂತ ತಂದು ಹುಲಿಗಳ ಸಂರಕ್ಷಣೆಗೋಸ್ಕರ ಅದನ್ನ ಜಾರಿಗೆ ತಂದ್ರು. ಅಲ್ಲಿಂದ ನಾವು ಟೈಗರ್ ಅನ್ನ ಇದ್ ಮಾಡ್ತೀವಿ. ವೆರಿ ಗುಡ್. ಹಾಗಾದ್ರೆ ಅಕ್ವೆಟಿಕ್ ಅನಿಮಲ್, ರಾಷ್ಟ್ರೀಯ ಜಲಚರ ಪ್ರಾಣಿ. ಜಲಚರ ಪ್ರಾಣಿ ಯಾವುದು? ರಾಷ್ಟ್ರೀಯ ಜಲಚರ ಪ್ರಾಣಿ ಅಕ್ವೆಟಿಕ್ ಅನಿಮಲ್ ಡಾಲ್ಫಿನ್, ಗಂಗಾ ರಿವರ್ ಡಾಲ್ಫಿನ್. ಓಕೆನಾ? ವೆರಿ ಗುಡ್ ಪುಟ. ಆದ್ರೆ ನ್ಯಾಷನಲ್ ಬರ್ಡ್ ಪಿಕಾಕ್, ಸ್ಟೇಟ್ ಬರ್ಡ್ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಅಂತ ಕರಿತೀವಿ. ವೆರಿ ಗುಡ್. ಪ್ರಾಜೆಕ್ಟ್ ಟೈಗರ್. ವೆರಿ ಗುಡ್ ಪುಟ, ವೆರಿ ಗುಡ್. ನೆಕ್ಸ್ಟ್ ಇಂಡಿಯನ್ ಹೆರಿಟೇಜ್
ಫಸ್ಟ್ ಕ್ವಶನ್ ಒಂದ್ ಬಂದಿತ್ತು ನಮಗೆ, ಯಾವುದು? ಇಂಡಿಯನ್ ಹೆರಿಟೇಜ್ ಅನಿಮಲ್ ಅಂದ್ರೆ ಪಾರಂಪರಿಕ ಪ್ರಾಣಿ, ಪರಂಪರೆ ಪ್ರಾಣಿ. ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂದ್ರೆ ಪರಂಪರೆ ಪ್ರಾಣಿ ಯಾವ್ದಪ್ಪ ಅಂದ್ರೆ ಆನೆ. ಅದನ್ನ ಯಾವಾಗಿಂದ ನಾವು ಜಾರಿಗೆ ತಗೊಂಡ್ಬಂದ್ವಿ? ಆನೆ ಅಂತ 2010ರಲ್ಲಿ. ಇದೇ 2010ರಲ್ಲಿ ಇನ್ನೊಂದೇನೋ ಅಂತಂದ್ವಲ್ಲ, ಏನದು? 2010ರಲ್ಲಿ ಇನ್ನೊಂದೇನೋ ಜಾರಿಗೆ ತಂದ್ವಿ ನಾವು. ಏನ್ ಹೇಳಿ? ನೋಡಿ, 2010 ಯಾವಾಗ ಮೇ 18ಕ್ಕೆ ಡಾಲ್ಫಿನ್ ನ ಕೂಡ ಅಕ್ವಾಟಿಕ್ ಅನಿಮಲ್ ಅಂತ ತಂದ್ವಿ. ಅಲ್ಲಿ 2010ಕ್ಕೆ ಅದನ್ನು ಕೂಡ ನಾವು ಜಾರಿಗೆ ತಂದ್ವಿ. ಯಾವ್ದನ್ನ? ಹೆರಿಟೇಜ್, ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂತ ಆನೆನ, ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತ ಡಾಲ್ಫಿನ್ ಮೇ 18ಕ್ಕೆ ಜಾರಿಗೆ ತಂದಿದ್ದು ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಕ್ಲಾಸ್ ಚೆನ್ನಾಗಿತ್ತಲ್ವಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ತರಗತಿ ನಾಳೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಇರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಓಕೆ, ಬಾಯ್, ಗುಡ್ ನೈಟ್. ಇದನ್ನ ನೀಟಾಗಿ ಜಿಕೆ ನೋಟ್ಸ್ ಅಲ್ಲಿ ಇನ್ನು ಬಹಳ ಬರ್ತೀನಿ ನಾನು. ಜಿಕೆ ಸೈನ್ಸ್ ಒಂಚೂರು ಸೈನಿಕ್ ಅಪ್ಲಿಕೇಶನ್ ಬಿಟ್ರು ಅಂದ್ರೆ ಜಿಕೆ ಕ್ಲಾಸಸ್ ಗಳು ಬರ್ತಾ ಇರ್ತವೆ. ಅದಕ್ಕೆ ನೀವೇನ್ ಮಾಡ್ರಿ, ಒಂದು ಜಿಕೆಗೆ ಒಂದು ಸಪರೇಟ್ ಎಕ್ಸೈಸ್ ಇಟ್ಕೊಂಡು ಅದ್ರೊಳಗೆ ಬರ್ಕಂತ ನೀಟಾಗಿ ರೆಡ್ ಇಂಕು, ಬ್ಲೂ ಇಂಕು, ಬ್ಲಾಕ್ ಇಂಕು ಬಳಸ್ಕೊಂಡು ನೀಟಾಗಿ ಬರ್ದಿಟ್ಕೋಬೇಕು. ಓಕೆ, ಬಾಯ್, ಗುಡ್ ನೈಟ್. ನೈಸ್ ಕ್ಲಾಸ್ ಸರ್. ಓಕೆ ಲಾವಣ್ಯ, ಥ್ಯಾಂಕ್ ಯು ಬೇಟ. ಬಾಯ್ 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 ಬಾಯ್. ಗಂಗಾ ರಿವರ್ ಡಾಲ್ಫಿನ್. ಗುಡ್ ನೈಟ್ ಪುಟ, ಎಲ್ಲರಿಗೂ ಗುಡ್ ನೈಟ್. ಜಿ ಲೇಖಾ, ಸನ್ನಿ ದೀಪಿ, ಶ್ರೀರಾಮ್ ರಾಮ್, ಸನ್ನಿ ರಾಮ್ ರಾಮ್ ಪುಟ. ಓಕೆ, ಬಾಯ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಎಂ ಸಿ ಸಮೃದ್ಧಿ, ಬಾಯ್. ಲಾವಣ್ಯ ಕೆ ಎಸ್, ನೇತ್ರಾವತಿ ಹಿರೇಮಠ್, ಓಕೆ ಬಾಯ್. ವಿಜಯಲಕ್ಷ್ಮಿ ಸಿಂಧಿಮಾರ್, ಬಾಯ್ ಸರ್, ಬಾಯ್, ಗುಡ್ ನೈಟ್. ಹಾಲಸಿದ್ದಪ್ಪ, ನೈಸ್ ಕ್ಲಾಸ್ ಸರ್. ಓಕೆಪ್ಪ, ಬಾಯ್ 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 ಬಾಯ್.